₹2.5 ಲಕ್ಷ ರೇಂಜ್ ಅಲ್ಲಿ ಪೋಲೋ ಬೇಕು ಅಥವಾ 2.65 ಬೇಕಂದ್ರೆ ಆರಾಮಾಗಿ ಬನ್ನಿ ತಗೊಂಡು ಹೋಗ್ಬೋದು ಸರ್ ಗಾಡಿನ. ಯಾರಿಗಾದ್ರೂ ₹1 ಇಂದ ₹2 ಲಕ್ಷ ಬಜೆಟ್ ಅಲ್ಲಿ ಗಾಡಿ ಬೇಕಂದ್ರೆ ಇವತ್ತು ಆಲ್ಮೋಸ್ಟ್ 90% ಗಾಡಿ ನಿಮಗೆ ವಿತಿನ್ 2 lakhs ಬಜೆಟ್ ಅಲ್ಲಿ ಬರುತ್ತೆ. ಪ್ರೈಸ್ ಕೋಟ್ ಮಾಡಿರೋದು ಜಸ್ಟ್ ಫಾರ್ 3,10,000 ಇದು. ಅಂಡ್ ನಮ್ಮ ವ್ಯೂವರ್ಸ್ ಬಂದ್ರೆ ಫೈನಲ್ ಅಂಡ್ ಬೆಸ್ಟ್ ಕ್ಲೋಸಿಂಗ್ ಪ್ರೈಸ್ 2,85,000 ಗೆ ವಿತ್ ಟ್ರಾನ್ಸ್ಫರ್ ಕೊಡ್ತೀವಿ ಸರ್. ಜೈಲೋನ 10,000 ಹೊಡಿರೋ ಗಾಡಿ ಅಥವಾ ಹೊಸ ಗಾಡಿಗೆ ಏನು ಜಾಸ್ತಿ ವ್ಯತ್ಯಾಸ ಇರಲ್ಲ. ಸೊ ನಿಮ್ಗೆ ಒಳ್ಳೆ ಗಾಡಿ ಸಿಗ್ತಾ ಇದೆ, ಚಾನ್ಸ್ ಅಲ್ಲಿ ತಗೋಬಹುದು ಅಂತ. ಬೆಸ್ಟ್ ಅಂಡ್ ಫೈನಲ್ ಡೀಲ್ 1,80,000 ಗೆ ಮಾಡಿ ಕೊಡ್ತೀನಿ. 1,80,000 ಗೆ ಖಂಡಿತ ಸರ್ ಕೋಟ್ ಮಾಡಿದೀವಿ. ನಮ್ ವಿಡಿಯೋ ನೋಡ್ಕೊಂಡು ಬಂದ್ರೆ 75,000 ಗೆ ಈ ಗಾಡಿ ಫೈನಲ್ ಮಾಡಿ. 75,000 ಗೆ ಅಲಾಂಗ್ ವಿತ್ ವಿಡಿಯೋ ನೋಡ್ಕೊಂಡು ಬಂದ್ರೆ ಈ ಗಾಡಿನ ಬೆಸ್ಟ್ ಅಂಡ್ ಫೈನಲ್ ಡೀಲ್ 3,70,000 ಗೆ ಒನ್ ಆಫ್ ಯೂಟಿಕ್ ಮಾಡಿ ಕೊಡೋಣ. 370 ಗೆ ಖಂಡಿತ ಸರ್. ಅದು ಸಿಂಗಲ್ ಓನರ್ ಗಾಡಿ, ವೆಲ್ ಮೇಂಟೈನ್ ಪ್ರೈಸ್ ಅಂತಾನೆ ಕೊಡೋಣ. ಈ ಗಾಡಿ ಪ್ರೈಸ್ ಕೋಟ್ ಮಾಡಿರೋದು 2 ಲಕ್ಷನೂ ಅಲ್ಲ, 1,95,000 ಕೋಟ್ ಮಾಡಿದೀವಿ. ಅದ್ರಲ್ಲಿನೂ ನೆಗೋಷಿಯಬಲ್ ಮಾಡಿ ಫೈನಲ್ ಅಂಡ್ ಫಿಕ್ಸ್ಡ್ ಪ್ರೈಸ್ ಬೇಕಂದ್ರೆ ಒಂದು 1,80,000 ಗೆ V6 6 ಸಿಲಿಂಡರ್ ಇಂಜಿನ್ ಕೊಡ್ತೀವಿ. ಸ್ವಿಫ್ಟ್ ಡಿಸೈರ್. ಯಾರಾದ್ರೂ ಮಾರುತಿ ಗಾಡಿ ಬೇಕು, ಡೀಸೆಲ್ ಗಾಡಿ ಬೇಕಂದ್ರೆ ಬನ್ನಿ ಸರ್, ಸಿಯಾಸ್ ಕೊಡ್ತೀನಿ. ಅದು 4,70,000 ಗೆ ಡೀಸೆಲ್ ವೆಹಿಕಲ್ಸ್ ಇರೋದು ಸರ್. ಸೊ ಸ್ಟಾರ್ಟಿಂಗ್ ಜಸ್ಟ್ i10 1 ಬಿಟ್ರೆ ಫಿಗೋ, ಬಲೆನೋ, SX4, ಸಿಯಾಸ್, ಮಹೀಂದ್ರಾ ಕಾಂಟೋ, ಜೈಲೋ ಮತ್ತೆ XUV 7 ಸೀಟರ್ ವೆಹಿಕಲ್ಸ್ ಅಲ್ಲಿ ಫುಲ್ ಡೀಸೆಲ್ ನೋಡ್ಕೊಂಡು ಬಂದ್ರೆ ಈ ಗಾಡಿನ ವಿತ್ NOC 4,45,000 ಗೆ ಕೊಡ್ತೀವಿ. ವಿತ್ KA ರಿಜಿಸ್ಟ್ರೇಷನ್ ಬೇಕಂದ್ರೆ 5,20,000 ಗೆ ಬಲೆನೋ ಕೊಡೋಣ. 5,20,000 ಪ್ರೈಸ್ ನಾವು ವಿತ್ ಟ್ರಾನ್ಸ್ಫರ್ 3,20,000 ಗೆ 16 ಮಾಡಲ್ ಬೋಲ್ಟ್ FC ಅಂಡ್ ಟ್ರಾನ್ಸ್ಫರ್ 2,20,000 ಗೆ ಹೋಂಡಾ ಜಾಸ್ ಕೊಡ್ತೀನಿ ಸರ್. ಟಾಪ್ ಎಂಡ್ ಮಾಡಲ್ V ವರ್ಷನ್ ಬರುತ್ತೆ ವಿತ್ ಡ್ಯುಯಲ್ ಏರ್ ಬ್ಯಾಗ್ಸ್, ABS, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್, ಫೀಚರ್ ಪ್ಯಾಕ್ಡ್ ಇದೆ ಗಾಡಿ. ಆಟೋ ಕ್ಲೈಮೇಟ್ ಕಂಟ್ರೋಲ್ ಇದೆ. ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ, ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಪ್ರತಿಯೊಬ್ರು ಕೇಳುತ್ತಿತ್ತು ಅಂತ ಒಂದು ಶೋರೂಮ್ಗೆ ನಾನು ಇವತ್ತು ವಿಡಿಯೋ ಮಾಡಕ್ ಬಂದಿದ್ದೀನಿ. ಸರ್ನ ನೋಡಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಶೋರೂಮ್ ಅಂತ. ಆದ್ರೂ ಕೂಡ ಯಾರಾದ್ರೂ ಹೊಸ ಸಬ್ಸ್ಕ್ರೈಬರ್ ಯಾರು ನೋಡ್ತಾ ಇರ್ತಾರೆ ಅವ್ರಿಗೋಸ್ಕರ ಡೀಟೇಲ್ ಕೊಡ್ತಾ ಇದೀವಿ. ಸರ್ ನಿಮ್ಮ ಹೆಸರು, ನಿಮ್ ಶೋರೂಮ್ ಹೆಸರು ಮತ್ತೆ ಅಡ್ರೆಸ್ ಹೇಳ್ಬಿಡಿ ಸರ್ ಹೊಸ ಸಬ್ಸ್ಕ್ರೈಬರ್ಗೆ. ಸೊ ನಮಸ್ಕಾರ ವ್ಯೂವರ್ಸ್, ವೆಲ್ಕಮ್ ಟು ಸಾದತ್ ಕಾರ್ಸ್. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಮಾಡ್ತಿದೀವಿ. ಸೊ ನಾನು ಹೇಳ್ಬೇಕಂದ್ರೆ ಆಫ್ಟರ್ 11 months ಮಾಡ್ತಿರೋದು ಇದು ಇನ್ವೆಂಟ್ರಿ ವಿಡಿಯೋನ. ಸೊ ಯಾರ್ಯಾರು ಹೊಸ ಸಬ್ಸ್ಕ್ರೈಬರ್ಸ್ ಇದಾರೆ ಸರ್ ಹೇಳಿದ್ರಾನೆ, ಸಾದತ್ ಕಾರ್ಸ್ ನಮ್ದು ಯೂಸ್ಡ್ ಕಾರ್ ಶೋರೂಮ್ ಜಯನಗರ 3rd ಬ್ಲಾಕ್ ಅಲ್ಲಿ ಬರುತ್ತೆ, RBI ಕಾಲೋನಿಯಲ್ಲಿ. ಸೊ ನಮ್ಮ ಲೊಕೇಶನ್ ಮತ್ತೆ ವೆಹಿಕಲ್ ಡೀಟೇಲ್ಸ್ ಎಲ್ಲ ಕ್ಯಾಟಲಾಗ್ ಅಂತಾನು ಇರುತ್ತೆ, ನಮ್ಮ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಅಂಡ್ ವೆಹಿಕಲ್ ಇನ್ವೆಂಟ್ರಿ ವಿಡಿಯೋಸ್ ಕೂಡ ಎಲ್ಲ ಡಿಸ್ಕ್ರಿಪ್ಟಿವ್ ಆಗಿರುತ್ತೆ. ಸೊ ನಾರ್ಮಲಿ ವಿಡಿಯೋಸ್ ಯಾವ ತರ ನೋಡ್ತಾ ಇರ್ತೀರಾ ಅದಕ್ಕಿಂತ ಎಲ್ಲ ವೆಲ್ ಇನ್ಫಾರ್ಮ್ ಮಾಡಿ ನಮ್ಮ ವ್ಯೂವರ್ಸ್ಗೆ ಎಜುಕೇಟ್ ಮಾಡಿ ವಿಡಿಯೋ ಮಾಡ್ಬೇಕಂತ ನಾವು ಪ್ರಯತ್ನ ಮಾಡ್ತೀವಿ. ಅಂಡ್ ನಮ್ಮ ವಿಡಿಯೋಸ್ ನಿಮ್ಗೆ ಗೊತ್ತಿರತ್ತೆ ಯಾವ ತರ ರೆಸ್ಪಾನ್ಸ್ ಬರ್ತಾ ಇತ್ತು. ನಮ್ಮ ವ್ಯೂವರ್ಸ್ದು ಒಂದು ಆಶೀರ್ವಾದ ಅಂತಾನೆ ಹೇಳ್ಬೋದು ಅದನ್ನ. ಸೊ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಕೊಡ್ತೀರಾ. ಸೊ ನಮ್ಗೂ ಒಂದು ಬಿಸ್ನೆಸ್ ಮಾಡೋಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ. ಆ ತರ ಒಂದು ರೀಚ್ ಆಗಿ ಅಥವಾ ಜನ ಒಂಥರ ಸಪೋರ್ಟ್ ಮಾಡಿದ್ಮೇಲೆ ಸೊ ಇದನ್ನ ನಾವು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು ನಮ್ಮ ವ್ಯೂವರ್ಸ್ಗೋಸ್ಕರ. ಸೊ ಇವತ್ತೊಂದು ವಿಡಿಯೋ ಅದೇ ತರ ನಾವು ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಸ್ಟಾರ್ಟ್ ಮಾಡೋಣ ಸರ್ ವಿಡಿಯೋ. ಸರ್ ಖಂಡಿತವಾಗಿ ನಿಮ್ ಸಪೋರ್ಟ್ ಅವ್ರ ಸಪೋರ್ಟ್ ನಿಮ್ಗೆ ಇದ್ದೇ ಇರುತ್ತೆ ಸರ್. ಯಾಕಂದ್ರೆ ಎವ್ರಿ ಮಂತ್ ಮಿನಿಮಮ್ ಒಂದು 100 ಕಮೆಂಟ್ಸ್ ಸಾದತ್ ಕಾರ್ಸ್ ಅಲ್ಲಿ ವಿಡಿಯೋ ಮಾಡಿ ಸರ್, ನೀವು ಮಾಡ್ತಾನೆ ಇಲ್ಲ. ವಿಡಿಯೋ ಮಾಡೋದು ದೊಡ್ಡದಿಲ್ಲ, ಕ್ವಾಲಿಟಿ ಕಂಟೆಂಟ್ ಮಾಡಬೇಕು. ಅಂಡ್ ವಿಡಿಯೋ ಮಾಡಿದ್ಮೇಲೆ ಈಗ ನಾವು ಒಂದು ಗಾಡಿ ತೋರಿಸ್ತೀವಿ, ಆ ಗಾಡಿ ಬಂದ್ರು ಅದೇ ತರ ಇರಬೇಕು. ಮತ್ತೆ ಗಾಡಿ ಓಡಿಸೋದ್ರ ಮೇಲೇನು ನಮ್ಮ ಹತ್ರ ಕೇಳ್ಬಿಟ್ಟು ತಗೊಂಡ್ ಹೋಗ್ಬೇಕು. ನಾವು ಸರ್ ಗಾಡಿ ತಗೊಳ್ಳಿ ಚೆನ್ನಾಗಿದೆ ಅಂತ ಹೇಳ್ಬಾರ್ದು, ಗಾಡಿ ಚೆನ್ನಾಗಿದೆ ನಮ್ಗೆ ಇಷ್ಟ ಆಗಿದೆ ಸರ್ ಈ ಗಾಡಿ ನಾನು ತಗೋತೀನಿ ಅಂತ ಇರ್ಬೇಕು. ಸೊ ಒಂದ್ ಗಾಡಿಗೆ 4 ಜನ ಬಂದು ನಿಂತ್ಕೋತಾರೆ. ಸೊ ಆ ತರನು ಆಗ್ಬಾರ್ದು ಅಂತಾನೆ ಒಳ್ಳೆ ಕಂಟೆಂಟ್ ಮಾಡಿ ಎಲ್ಲಾರ್ದು ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡ್ಬೇಕಂತ ಆ ಒಂದು ಗಮನ ಇಟ್ಕೊಂಡು ನಾವು ವಿಡಿಯೋ ಮಾಡ್ತೀವಿ ಸರ್. ಅದಕ್ಕೋಸ್ಕರ. ಹೌದು. ಮತ್ತೆ ಎಷ್ಟಿದೆ ಸರ್ ಇವತ್ತು ಸ್ಟಾಕ್ಸ್ ಅಲ್ಲಿ? ಇವತ್ತು ಅರೌಂಡ್ 35 ವೆಹಿಕಲ್ ಸ್ಟಾಕ್ ಅಲ್ಲಿ ಇದೆ. 35 ಎಲ್ಲಾ ಗಾಡಿದೂ ವಿತ್ ಡೀಟೇಲ್ಸ್ ಎಷ್ಟಾಗುತ್ತೆ ಅಷ್ಟು ಮೈಲೇಜ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ, ಗಾಡಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ತಮ್ದು ರಿಕ್ವೈರ್ಮೆಂಟ್ ಯಾವ ತರ ಇದೆ ಜನ ಆರಾಮಾಗಿ ಬನ್ನಿ ಎತ್ಕೊಂಡು ಹೋಗ್ತಾ ಇರ್ಲಿ ಸರ್ ಗಾಡಿ. ಖಂಡಿತ ಸರ್ ಬನ್ನಿ ಸರ್. ಇವಾಗ ನಿಮ್ದು ಒಂದು ಸ್ಟಾಕ್ಸ್ ಏನಿರುತ್ತೆ ಎಲ್ಲಾನು ಕೂಡ ನನ್ನ ಸಬ್ಸ್ಕ್ರೈಬರ್ ವೆಯ್ಟ್ ಮಾಡ್ತಿರ್ತಾರೆ, ಅವ್ರಿಗೋಸ್ಕರ ತೋರಿಸ್ಕೊಡೋಣ. ಶೋರ್ ಸರ್. ಸಾದತ್ ಕಾರ್ಸ್ ಬಂದ್ರೆ ಸರ್ ಪೋಲೋ ಇರ್ಲೇಬೇಕು ಸರ್. ಹೌದು ಸರ್, ಪೋಲೋ ಈಗ ಜಸ್ಟ್ ಬಂದಿರೋದು, ನಂಬರ್ ಪ್ಲೇಟ್ ಸಹ ಹಾಕ್ಸಿಲ್ಲ ಗಾಡಿದು, ನೋಡ್ತಿರ್ಬೋದು. ಸೊ ಗಾಡಿ ಬನ್ನಿ 2010 ಮಾಡಲ್ ಪೆಟ್ರೋಲ್ ಇಂಜಿನ್ ಬರುತ್ತೆ, ಪೋಲೋ ಕಂಫರ್ಟ್ ಲೈನ್ ವೆಹಿಕಲ್ ಇದು. ಗಾಡಿದು ರನ್ನಿಂಗ್ ಓಡಿರೋದು ಗಾಡಿ 91,000 ಕಿಲೋಮೀಟರ್ಸ್ ಓಡಿದೆ. ಅಂಡ್ ಇದರದ್ದು ಮೈಲೇಜ್ ನಿಮ್ಗೆ 12 to 16 ಬರುತ್ತೆ. ಗಾಡಿ ನೋಡ್ತಿರ್ಬೋದು, ಆಫ್ಟರ್ ಮಾರ್ಕೆಟ್ ಇಲ್ಲ ಕಂಪನಿ ಅಲಾಯ್ಸ್ ಇದೆ ಗಾಡಿಯಲ್ಲಿ. ಹೌದು. ಬಾಡಿ ಲೈನ್ ಬ್ಲಾಕ್ ಕಲರ್ ಅಲ್ಲಿ ತುಂಬಾ ನೀಟ್ ಇದೆ. ಇಂಟೀರಿಯರ್ ಅಲ್ಲಿ ನೋಡಬಹುದು ಲೆದರ್ ಸೀಟ್ಸ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಇದೆ, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಅಂಡ್ ರೇರ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು. ಗಾಡಿಯಲ್ಲಿ ಯಾವುದೇ ತರಹದ ಸ್ಕ್ರಾಚಸ್ ಇರ್ಲಿ, ಡೆಂಟ್ಸ್ ಇರ್ಲಿ ಏನೂ ಇಲ್ಲ, ನೀಟ್ ಅಂಡ್ ಕ್ಲೀನ್ ಗಾಡಿ ಇದೆ ಸರ್. ಇದು ಬನ್ನಿ DL ರಿಜಿಸ್ಟ್ರೇಷನ್ ವೆಹಿಕಲ್ ಆಗುತ್ತೆ. ಗಾಡಿದು ಪ್ರೈಸ್ ಬನ್ನಿ ನಾವು ಕೋಟ್ ಮಾಡಿರೋದು ಜಸ್ಟ್ ಫಾರ್ 2,45,000 ಅಂತ. ಅಂಡ್ ಅದರಲ್ಲಿ ವಿತ್ NOC ಬೇಕಂದ್ರೆ ಫೈನಲ್ 2,25,000 ಮಾಡಿ ಕೊಡ್ತೀವಿ. ಅಂಡ್ ವಿತ್ KA ರಿಜಿಸ್ಟ್ರೇಷನ್ ಬೇಕಂದ್ರೆ 2,65,000 ಗೆ ಈ ಪೋಲೋ ಕೊಡ್ತೀನಿ ಸರ್. ಪೋಲೋ ಬೇಕು ಅಂದ್ರೆ ಖುಷಿ ಆಗಾರೆ ಇವತ್ತು. ಖಂಡಿತ. ಸೊ ಯಾರಾದ್ರೂ ₹2.5 ಲಕ್ಷ ರೇಂಜ್ ಅಲ್ಲಿ ಪೋಲೋ ಬೇಕು ಅಥವಾ 2.65 ಬೇಕಂದ್ರೆ ಆರಾಮಾಗಿ ಬನ್ನಿ ತಗೊಂಡು ಹೋಗ್ಬೋದು ಸರ್ ಗಾಡಿನ. ಖಂಡಿತ ಸರ್. ಆಕ್ಚುಲಿ ನಿಮ್ಮ ಹತ್ರ ಪೋಲೋ ತಗೊಳಕ್ಕೆ ಅಂತ ನನ್ನ ಸಬ್ಸ್ಕ್ರೈಬರ್ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ.
ಸೊ ಅವ್ರಿಗೆ ಮತ್ತೊಮ್ಮೆ ನಾನು ತೋರಿಸ್ಕೊಡ್ತಾ ಇದೀನಿ, ನೋಡ್ತಾ ಇರ್ಬೋದು ವೋಲ್ಸ್ ವ್ಯಾಗನ್ ಪೋಲೋ ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ. ಇಂಟ್ರೆಸ್ಟ್ ಬೇಗ ಕರೆ ಮಾಡಬಹುದು. ಜೊತೆಗೆ ಸರ್ ಯಾವಾಗ್ಲೂ ನಿಮ್ಮ ಹತ್ರ ಮಾರುತಿ ಸುಜುಕಿ ತುಂಬಾನೇ ಕಡಿಮೆ ಇರ್ತಾ ಇತ್ತು ಸರ್. ಹೌದು ಸರ್, ಇವತ್ತು ಮಾರುತಿ ಸುಜುಕಿ ಫ್ಯಾನ್ಸ್ಗೂ ಕೂಡ ಖುಷಿ ಆಗುತ್ತೆ. ಖಂಡಿತವಾಗ್ಲೂ ಆಗತ್ತೆ. ಅಂಡ್ ಯಾಕಂದ್ರೆ ಕಮ್ಮಿ ಓಡಿರೋ ಮಾರುತಿ ಸುಜುಕಿ ಇದೆ, ಸಿಗೋದೇ ಇಲ್ಲ ಆ ತರ ಗಾಡಿಗಳು ತಂದಿ ಇಟ್ಟಿದ್ದೀನಿ. ಯಾಕಂದ್ರೆ ಗಾಡಿ ಕ್ವಾಲಿಟಿ ವೈಸ್ ಕಾಂಪ್ರಮೈಸೇ ಇಲ್ಲ. ಮಾರುತಿ ಇದ್ರೂನು ಬ್ರ್ಯಾಂಡ್ ನ್ಯೂ ತರ ಗಾಡಿಗಳಿದೆ, ತೋರಿಸ್ಕೊಡ್ತೀನಿ. ಬೇಕಂದ್ರೆ ಫಸ್ಟ್ ವೆಹಿಕಲ್ ಮಾರುತಿ ಸುಜುಕಿ ರಿಟ್ಸ್ ಇದೆ, 2012 ರಿಜಿಸ್ಟ್ರೇಷನ್, 11 ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಸಿಂಗಲ್ ಓನರ್ ಗಾಡಿ. ಗಾಡಿ ಓಡಿರೋದು ಬರೀ 10,000 ಕಿಲೋಮೀಟರ್ ಇದೆ. ಅಂಡ್ ಒಳಗಡೆ ಇಂಟೀರಿಯರ್ ತೋರಿಸಿ ಸರ್, ಒಳಗಡೆ ಕವರು ತೆಗ್ದಿಲ್ಲ, ಸೀಟ್ ಕೆಳಗಡೆನೂ ನೋಡಬಹುದು. 10,000 ಓಡಿದೆ ಅಂದ್ರೆ ಬಿಲೀವ್ ಮಾಡಲ್ಲ ಯಾರುನು. ಸೊ ಇಂಟೀರಿಯರ್ ಅಲ್ಲಿ ಒಂಚೂರು ವೇರಿಯಂಟರ್ ಕೂಡ ಇಲ್ಲ ಗಾಡಿಯಲ್ಲಿ. ಗಾಡಿ ನೋಡಬಹುದು. ಫ್ರಂಟ್ ಬಂಪರ್ ತೋರಿಸಿ ಸರ್, ಇಲ್ಲಿ ನಿಮ್ಗೆ ಬಂಪರ್ ಕೂಡ ಪೇಂಟ್ ಆಗಿಲ್ಲ ಗಾಡಿಯಲ್ಲಿ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರಾದ್ರೂ ಬ್ರ್ಯಾಂಡ್ ನ್ಯೂ ಗಾಡಿ ತಗೋಬೇಕು ಅಂತ ಇದ್ರು ಕೂಡ ಆ ಡೀಲ್ ನ ಬ್ರೇಕ್ ಮಾಡ್ಬಿಟ್ಟು ಈ ಗಾಡಿ ನೀವು ತಗೋಬಹುದು ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಇದರದ್ದು ಪ್ರೈಸ್ ನಾವು ಕೋಟ್ ಮಾಡಿರೋದು ಅಲಾಂಗ್ ವಿತ್ NOC 2,80,000 ಅಂತ, ವಿತ್ KA ರಿಜಿಸ್ಟ್ರೇಷನ್ 3,30,000 ಇದೆ. ಸೊ ಫೈನಲ್ ಅಂಡ್ ಬೆಸ್ಟ್ ಪ್ರೈಸ್ ಈ ಗಾಡಿಗೆ ಅಲಾಂಗ್ ವಿತ್ NOC 2,60,000 ಗೆ ಕೊಡ್ತೀವಿ. ವಿತ್ KA ರಿಜಿಸ್ಟ್ರೇಷನ್ 3,10,000 ಗೆ ಫೈನಲ್ ಮಾಡಿ ಕೊಡೋದು. 3,10,000 3 ಲಕ್ಷ. ಮೈಲೇಜ್ ಕೂಡ ಈ ಗಾಡಿ 14 to 18 ಕಿಲೋಮೀಟರ್ಸ್ ಬರುತ್ತೆ. ಮೇಂಟೆನೆನ್ಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಯಾರಾದ್ರೂ 10,000 ಓಡಿರೋ ಗಾಡಿ ಅಥವಾ ಹೊಸ ಗಾಡಿಗೆ ಏನು ಜಾಸ್ತಿ ವ್ಯತ್ಯಾಸ ಇರಲ್ಲ. ಸೊ ನಿಮ್ಗೆ ಒಳ್ಳೆ ಗಾಡಿ ಸಿಗ್ತಾ ಇದೆ, ಚಾನ್ಸ್ ಅಲ್ಲಿ ತಗೋಬಹುದು ಅಂತೀನಿ ಸರ್. ಖಂಡಿತ ಸರ್, ಅದು ಕೂಡ ತುಂಬಾನೇ ಕಡಿಮೆ ಓಡಿರುವಂತ ಗಾಡಿ. ಎಸ್ ಸರ್. ಸೊ ಇನ್ನೊಂದು ಲೆಸ್ ಡ್ರಿವನ್ ವೆಹಿಕಲ್ ಇದೆ, Hyundai i10 ಸಿಂಗಲ್ ಓನರ್ 2009 ಮಾಡೆಲ್, ಪೆಟ್ರೋಲ್ ಇಂಜಿನ್, ಬರೀ 26,000 ಕಿಲೋಮೀಟರ್ ಓಡಿದೆ. ವಿತ್ ಹಿಸ್ಟ್ರಿ ಕೊಡ್ತೀನಿ ಎರಡು ಗಾಡಿದೂ. ಸೊ ಗಾಡಿ ನೋಡ್ತಿರ್ಬೋದು, ಬಾಡಿ ಲೈನ್ ತುಂಬಾನೇ ನೀಟ್ ಇದೆ. ಇಂಟೀರಿಯರ್ ಅಲ್ಲಿ ನಿಮ್ಗೆ AC ಪವರ್ ಶೇರಿಂಗ್, ಪವರ್ ವಿಂಡೋ ಬರುತ್ತೆ, ಕಂಪನಿ ಸೀಟ್ಸ್ ಇದೆ. ತುಂಬಾನು ಒಂಚೂರು ಮೇಂಟೈನ್ ಮಾಡಿರೋದು, ವೇರಿಯಂಟಿಯರ್ ಕೂಡ ಕಾಣ್ತಿಲ್ಲ ಗಾಡಿಯಲ್ಲಿ, ನೀಟ್ಲಿ ಮೇಂಟೈನ್ ಆಗಿದೆ. ಸೊ ಈ ಗಾಡಿದು ಪ್ರೈಸ್ ನಾವು ಕೋಟ್ ಮಾಡಿರೋದು ಜಸ್ಟ್ ಫಾರ್ 1,65,000 ವಿತ್ NOC, 2,10,000 ವಿತ್ KA ರಿಜಿಸ್ಟ್ರೇಷನ್ ಅಂತ. ಸೊ ನಮ್ಮ ವ್ಯೂವರ್ಸ್ ಬಂದ್ರೆ ಈ ಗಾಡಿಗೆ ಫೈನಲ್ 1,50,000 ವಿತ್ NOC ಕೊಡ್ತೀನಿ. i10 150 ಕೊಡ್ತೀನಿ, ಇನ್ನೊಂದ್ಸತಿ ಕೇಳ್ಕೊಳ್ಳಿ. ಅಂಡ್ ವಿತ್ KA ರಿಜಿಸ್ಟ್ರೇಷನ್ ಬೇಕಂದ್ರೆ 1,95,000 ಗೆ KA ಮಾಡಿ ಕೊಡ್ತೀನಿ ಸರ್ ಈ ಗಾಡಿನ. ವಿತ್ KA ನಂಬರ್ ಸಿಗುತ್ತೆ. ಎಸ್ ಸರ್. ಸೊ ನಿಮ್ಗೆ ಯಾರಾದ್ರೂ ಸ್ಯಾಂಟ್ರೋ, ಆಲ್ಟೋ ತಗೊಳಕ್ ಬದ್ಲಿ ಲೆಸ್ ಡ್ರಿವನ್ i10 ತಗೊಳ್ಳಿ, ಒಳ್ಳೆ ಗಾಡಿ ಇದೆ ಅಂಡ್ ಒಳ್ಳೆ ಗುಡ್ ಪ್ರೈಸ್ ಅಲ್ಲಿ ಮಾಡಿ ಕೊಡ್ತೀನಿ ಇನ್ನು. ಓಕೆ ಸರ್. ನೆಕ್ಸ್ಟ್ ಸರ್ ಇನ್ನೊಂದು i20 ಇದೆ. ಸೊ ಪೋಲೋ ತಗೊಳ್ಳೋರಿಗೆ ಇನ್ನೊಂದು ಆಪ್ಷನ್ i20 ಕನ್ಸಿಡರ್ ಮಾಡ್ತಾರೆ. 2009 ಮಾಡೆಲ್, ಪೆಟ್ರೋಲ್ ಇಂಜಿನ್ ಇದೆ. ಗಾಡಿ 92,000 ಕಿಲೋಮೀಟರ್ಸ್ ಓಡಿದೆ. ಬ್ಲಾಕ್ ಕಲರ್ ಅಲ್ಲಿ ನೋಡಬಹುದು. ಗಾಡಿ ಇದ್ರದ್ದು ಬಾಡಿ ಲೈನ್ ನೀಟ್ ಇದೆ. ಒಳಗಡೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ವಿತ್ ಕಂಪನಿ ಸಿಸ್ಟಮ್ ಬರುತ್ತೆ. ಲೆದರ್ ಸೀಟ್ಸ್ ಕೂಡ ಇದೆ. ಅಂಡ್ ಗಾಡಿದು ಪ್ರೈಸ್ ಕೋಟ್ ಮಾಡಿರೋದು ಜಸ್ಟ್ ಫಾರ್ 2,60,000 ಅಂತ. ಅಂಡ್ ಇದರದ್ದು ಫೈನಲ್ ಪ್ರೈಸ್ ಅಲಾಂಗ್ ವಿತ್ ಟ್ರಾನ್ಸ್ಫರ್ 2,40,000 ಗೆ ಮಾಡಿ ಕೊಡ್ತೀನಿ ಸರ್. ಓಕೆ. ನೆಕ್ಸ್ಟ್ ಸರ್ ಯಾರಾದ್ರೂ ಲೋ ಬಜೆಟ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಫೋರ್ಡ್ ಫಿಯೆಸ್ಟಾ ಇದೆ, 2006 ಮಾಡೆಲ್, ಪೆಟ್ರೋಲ್ ಇಂಜಿನ್ ಬರುತ್ತೆ. ಗಾಡಿ 70,000 ಕಿಲೋಮೀಟರ್ಸ್ ಓಡಿದೆ. ಗಾಡಿ ನೋಡ್ತಿರ್ಬೋದು, ಗೋಲ್ಡ್ ಕಲರ್ ಅಲ್ಲಿ ನೀಟ್ ಅಂಡ್ ಕ್ಲೀನ್ ಇದೆ ವೆಹಿಕಲ್. ಇಂಟೀರಿಯರ್ ಅಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಲೆದರ್ ಸೀಟ್ಸ್ ಕೂಡ ಇದೆ ಅಂಡ್ ನೀಟ್ಲಿ ಮೇಂಟೈನ್ ಆಗಿದೆ. ಸೊ ಈ ಗಾಡಿದು ಪ್ರೈಸ್ ನಾವು ಕೋಟ್ ಮಾಡಿರೋದು ಜಸ್ಟ್ ಫಾರ್ 1,60,000 ಅಂತ. ಅಂಡ್ ನಮ್ಮ ವಿಡಿಯೋ ನೋಡ್ಕೊಂಡು ಬಂದ್ರೆ ಈ ಗಾಡಿ 1,45,000 ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್. 1,45,000, 1,45,000. ಎಸ್ ಸರ್. ಓಕೆ. ನೆಕ್ಸ್ಟ್ ಸರ್ ವೈಟ್ ಬ್ಯೂಟಿ. ನೆಕ್ಸ್ಟ್ ನಮ್ಮ ಹತ್ರ ಯಾರಾದ್ರೂ ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಬೇಕು ಅಂತ ಇದ್ರೆ ಈ ಗಾಡಿ ಮಿಸ್ಸೇ ಮಾಡಬಾರ್ದು ಅಂತೀನಿ. 2014 ಮಾಡೆಲ್ Hyundai Accent, ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ಗಾಡಿ. ಗಾಡಿ 89,000 ಕಿಲೋಮೀಟರ್ಸ್ ಓಡಿದೆ. ಸೊ ಒಳಗಡೆ ಇಂಟೀರಿಯರ್ ತೋರಿಸಿ ಸರ್. ಓಪನ್ ಇದೆಯಾ ಸರ್? ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಸೀಟ್ಸ್ ಕಂಪನಿದಿದೆ. ಗಾಡಿ ನೀಟ್ಲಿ ಮೇಂಟೈನ್ ಆಗಿದೆ. ಎಲ್ಲಾ ಸರ್ವಿಸ್ ಹಿಸ್ಟ್ರಿನೂ ಇದೆ ಗಾಡಿದು. ಸೊ ಇದರದ್ದು ಪ್ರೈಸ್ ನಾವು ಕೋಟ್ ಮಾಡಿರೋದು ಜಸ್ಟ್ ಫಾರ್ 2,90,000 ವಿತ್ NOC, ವಿತ್ KA ರಿಜಿಸ್ಟ್ರೇಷನ್ 3,10,000 ಕೋಟ್ ಮಾಡಿದೀವಿ. ಇದರಲ್ಲಿ ಫೈನಲ್ ಡೀಲ್ ಬೇಕಂದ್ರೆ ಅಲಾಂಗ್ ವಿತ್ NOC 2,70,000 ಗೆ ಕೊಡ್ತೀವಿ. ವಿತ್ KA ರಿಜಿಸ್ಟ್ರೇಷನ್ 3,30,000 ಗೆ ಕೊಡ್ತೀವಿ ಸರ್. ಓಕೆ ಸರ್. ಇನ್ನೊಂದು ಈ ಗಾಡಿ ಡೆಲ್ಲಿ ವೆಹಿಕಲ್ಸ್, ನೀವು 3 ಗಾಡಿ ನೋಡಿದೀರಾ, ಇನ್ನೂ ಗಾಡಿಗಳು ಯಾವ್ದಿದೆ. ಸೊ ಇದರಲ್ಲಿ ನಾವು KA ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೂ ಮಾಡಿ ತೋರಿಸಬಹುದಾಗಿತ್ತು. ಕರ್ನಾಟಕ ಮಾಡಿ 4 ಲಕ್ಷ ರೂಪಾಯಿ ಹೇಳ್ಬೋದು ಈ ಗಾಡಿಗೆ. ಬಟ್ ಏನಿದೆ, DL ರಿಜಿಸ್ಟ್ರೇಷನ್ ಇದ್ರೆ DL ನಂಬರೇ ತೋರಿಸ್ತೀವಿ. ಗಾಡಿದು NOC ರೆಡಿ ಇದೆ. ವಿತಿನ್ 5 days KA ನಂಬರ್ ಕೊಡ್ತೀವಿ. ಸೊ ಇವಾಗ ಯಾರಾದ್ರೂ ತಗೊಂಡಾದ್ಮೇಲೆ ಮನೆ ಪಕ್ಕದವರು ಅಥವಾ ಗೊತ್ತಿರೋರು ಹೇಳಿದ್ರೆ ಡೆಲ್ಲಿಯಿಂದ KA ಮಾಡಿದಾರ ಅಂತ ಇದ್ರೆ ಜನಕ್ಕೆ ಒಂಥರ ನಂಬಿಕೆ ಹೋಗೋ ತರ ಕೆಲಸ. ಸೊ DL ನಂಬರ್ ಅಲ್ಲೇ ತೋರಿಸ್ಬಿಟ್ಟು 10% ಕಮ್ಮಿ ವ್ಯಾಲ್ಯೂಗೂ ಕೊಡ್ತೀವಿ ಗಾಡಿನ. ಸೊ ಯಾರು ತಗೋತಾರೆ ಅವ್ರಿಗೂ ವರ್ತ್ ಇರುತ್ತೆ ಗಾಡಿ. ತೋರಿಸಿ ಕೊಟ್ರೆ ನಮ್ಮ ಮೇಲೇನೋ ಒಂದು ನಂಬಿಕೆ ಇರುತ್ತೆ. ಆ ಟ್ರಸ್ಟ್ ನ ನಾವು ಮುಂದೆ ವರ್ಸ್ಬೇಕಂತಾನೆ ಕಮ್ಮಿ ರೇಟ್ ಹಾಕಿ DL ಇದ್ರೂ DL ತೋರಿಸಿನೇ ಕೊಡೋದು ಸರ್. ಅದಕ್ಕೋಸ್ಕರ. ಓಕೆ. ಅಂದ್ರೆ ಟ್ರಾನ್ಸ್ಪರೆನ್ಸಿ ಇರಲೇಬೇಕಲ್ಲ ಸರ್? ಎಕ್ಸಾಕ್ಟ್ಲಿ ಸರ್. ಯಾಕಂದ್ರೆ ಮಾರ್ಜಿನ್ ವೈಸ್ ಹೋದ್ರೆ ನಮ್ ಕಸ್ಟಮರ್ ಬಿಟ್ಕೊಡಕ್ ಆಗಲ್ಲ. ಸೊ ಕಸ್ಟಮರ್ ನಮ್ಮ ಹತ್ರ ಬರೋದು ಒಂದು ಟ್ರಸ್ಟ್ ಮೇಲೆ. ಆ ಟ್ರಸ್ಟ್ ನಾವು ಬಿಟ್ಕೊಟ್ರೆ ನಾವು ಕಸ್ಟಮರ್ ಬಿಟ್ಕೊಡೋ ತರ ಸರ್ ಅದು. ಹೌದು. ಮತ್ತೊಂದು ಅಲ್ಟಿಮೇಟ್ ವೆಹಿಕಲ್ಸ್, ಪ್ರತಿಯೊಬ್ರು ಕೂಡ ಕೇಳುವಂತ ಜರ್ಮನ್ ರೆಡ್ ಕಲರ್ ಅಲ್ಲಿ ಇರುವಂತ ಗಾಡಿ. ಈ ಗಾಡಿ ಬಗ್ಗೆ ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಈ ಗಾಡಿ ಬಗ್ಗೆ ಸರ್ Hyundai Verna, ಯಾರಿಗಾದ್ರೂ ಲೋ ಬಜೆಟ್ ಅಲ್ಲಿ ಒಂದು ಕ್ಲಾಸಿ ವೆಹಿಕಲ್ ಬೇಕಂದ್ರೆ
ಈ ಗಾಡಿ ಮಿಸ್ಸೇ ಮಾಡಬಾರ್ದು. 2006 ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಗಾಡಿ ನೋಡ್ತಿರ್ಬೋದು ರೆಡ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಂಟೀರಿಯರ್ ಅಲ್ಲಿ ನಿಮಗೆ ಕಂಪನಿ ಲೆದರ್ ಸೀಟ್ಸ್, AC, ಪವರ್ ಸ್ಟೀರಿಂಗ್, 4 ವಿಂಡೋ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಎಲೆಕ್ಟ್ರಿಕಲ್ ಮಿರರ್ಸ್ ಜೊತೆ ಬರುತ್ತೆ ಗಾಡಿದು. ಸೊ ಗಾಡಿ ಟೈರ್ಸ್ ತೋರಿಸಬಹುದು, ಹೊಸದಿದೆ ಟೈರ್ಸ್ ಅಲ್ಲಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 26 ವರ್ಗ ಗಾಡಿದು FC ಇದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಅಂಡ್ ಗಾಡಿದು ಪ್ರೈಸ್ ಕೋಟ್ ಮಾಡಿರೋದು ಜಸ್ಟ್ ಫಾರ್ 1,95,000 ಅಂತ. ಅಂಡ್ ನಮ್ಮ ವಿಡಿಯೋ ನೋಡ್ಕೊಂಡು ಬಂದ್ರೆ ಈ ಗಾಡಿನು ಬೆಸ್ಟ್ ಅಂಡ್ ಫೈನಲ್ ಡೀಲ್ 1,80,000 ಗೆ ಮಾಡಿ ಕೊಡ್ತೀನಿ. 1,80,000 ಗೆ Hyundai ವರ್ಣ. ಖಂಡಿತ ಸರ್. ಓಕೆ, ನೆಕ್ಸ್ಟ್ ಸರ್ ಇನ್ ಯಾರಿಗಾದ್ರೂ ವರ್ಣ ಫ್ಲೂಯಿಡ್ ಬೇಕು ಅಂದ್ರೂ ಇದೆ. ಸೊ 2011 ಮಾಡೆಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ವೆಹಿಕಲ್ ಇರುತ್ತೆ. ಗಾಡಿ 90,000 ಚೇಂಜ್ ಓಡಿದೆ ಈ ಗಾಡಿನು. ಸೊ ನೋಡ್ಬೋದು ಗಾಡಿಯಲ್ಲಿ ಇಂಟೀರಿಯರ್ ನೀಟ್ ಇದೆ. ಫೀಚರ್ಸ್ ಬನ್ನಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಕಂಪನಿದ್ ಬರುತ್ತೆ. ಲೆದರ್ ಸೀಟ್ಸ್ ಇದೆ, ಸ್ಟೇರಿಂಗ್ ಕಂಟ್ರೋಲ್ಸ್, ಡುವಲ್ ಏರ್ ಬ್ಯಾಗ್, ABS ವಿತ್ ಎಲೆಕ್ಟ್ರಿಕಲ್ ಫೋಲ್ಡಿಂಗ್ ಮಿರರ್ಸ್ ಕೂಡ ಬರುತ್ತೆ ಗಾಡಿಯಲ್ಲಿ. ಸೊ ಒಳ್ಳೆ ಫೀಚರ್ ಪ್ಯಾಕ್ ವೆಹಿಕಲ್. ಯಾರಿಗಾದ್ರೂ ಫ್ಯಾಮಿಲಿಗೋಸ್ಕರ ಒಳ್ಳೆ ಗಾಡಿ, ಸಿಂಗಲ್ ಓನರ್ ಗಾಡಿ ನೋಡ್ತಿದ್ದೀರಾ ವರ್ಣ ಫ್ಲೂಯಿಡ್ ಬೇಕಂದ್ರೆ, ಸೊ ಇದನ್ನು ನಿಮಗೆ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲೇ ಕೊಡೋಣ ಅಂತ ಇದ್ದೀನಿ ಸರ್. ಸೊ ಈ ಗಾಡಿ ಪ್ರೈಸ್ ಕೋಟ್ ಮಾಡಿರೋದು ಜಸ್ಟ್ ಫಾರ್ 4 lakhs ಅಂತ. ಅಂಡ್ ನಮ್ಮ ವಿಡಿಯೋ ನೋಡ್ಕೊಂಡು ಬಂದ್ರೆ ಈ ಗಾಡಿನ ಬೆಸ್ಟ್ ಅಂಡ್ ಫೈನಲ್ ಡೀಲ್ 3,70,000 ಗೆ ವರ್ಣ ಫ್ಲೂಯಿಡ್ ಮಾಡಿ ಕೊಡೋಣ. 370 ಗೆ ಖಂಡಿತ ಸರ್. ಅದು ಸಿಂಗಲ್ ಓನರ್ ಗಾಡಿ, ವೆಲ್ ಮೇಂಟೈನ್ಡ್ ಆಗಿರೋ ಗಾಡಿ ಕೊಡೋಣ ಸರ್. ಓಕೆ, ವರ್ಣ ಫ್ಲೂಯಿಡ್ ಯಾರು ಹುಡುಕ್ತಾ ಇದಾರೆ, ವರ್ಣ ಫ್ಲೂಯಿಡ್ ತುಂಬಾ ಬೆಸ್ಟ್ ಪ್ರೈಸ್ ಅಲ್ಲಿ ಬೇಕು ಅನ್ನೋರಿಗೆ. ಸೊ ನೋಡಿ ಈ ಎರಡು ಗಾಡಿದು ಮೈಲೇಜ್ ತಿಳಿಸೋಣ. ಸೊ ಇಬ್ರು ನಿಮಗೆ 12 to 16 ಮೈಲೇಜ್ ಬರುತ್ತೆ. ಸಿಟಿಯಲ್ಲಿ 12 to 14 ಬರುತ್ತೆ, ಲಾಂಗ್ ಅಲ್ಲಿ 14 to 16 ಬರುತ್ತೆ ಸರ್. ಹೌದು. ನೆಕ್ಸ್ಟ್ ಸರ್ ಸ್ಪೋರ್ಟ್ಸ್ ಗಾಡಿ, ಅದು 3 ಲೀಟರ್ ಪೆಟ್ರೋಲ್ ಇಂಜಿನ್ ಇರುವಂತ ಗಾಡಿ ಸರ್ ಇದು. ಸೊ ಯಾರಿಗಾದ್ರೂ ಒಂದು V6 ಇಂಜಿನ್ ವಿತಿನ್ 2 lakh ಬಜೆಟ್ ಅಲ್ಲಿ ಥ್ರೂಔಟ್ ಇಂಡಿಯಾ ಅಲ್ಲಿ ಸಿಗಲ್ಲ, ಆ ತರ ಒಂದು ಪ್ರೈಸ್ ಬೇಕಂದ್ರು ಸರ್ ಈ ಗಾಡಿ ನೋಡಕ್ಕೆ ಇಟ್ಸ್ ಲೈಕ್ ಅ ವುಲ್ಫ್ ಇನ್ ಅ ಶೀಪ್ಸ್ ಕ್ಲೋಥಿಂಗ್ ಅಂತಿರಲ್ಲ ಸರ್, ಅದಕ್ಕೆ ಇದು ಒಂದು ಸ್ಟೇಟ್ಮೆಂಟ್ ಕೊಡಕ್ಕೆ ದಿಸ್ ಇಸ್ ಅನ್ ಎಕ್ಸಾಂಪಲ್. ಸೊ ಈ ಗಾಡಿ ಹೋಂಡಾ ಅಕಾರ್ಡ್ V6 ಇಂಜಿನ್ 6 ಸಿಲಿಂಡರ್ ಬರುತ್ತೆ. ಸೊ ಗಾಡಿ ಮೇಂಟೈನ್ ಮಾಡ್ಬೇಕಂದ್ರೂ ತಾಕತ್ ಇರ್ಬೇಕು, ಗಾಡಿ ತಗೊಳ್ಳೋರ್ಗು ತಾಕತ್. ಈ ಗಾಡಿ ನೋಡಿದ್ರೆ ತಾಕತ್ ಅಂತ ಅನ್ಸುತ್ತೆ ಸರ್. ಸೊ ಇದು 2006 ಮಾಡೆಲ್ ಪೆಟ್ರೋಲ್ ಇಂಜಿನ್ ಬರುತ್ತೆ, ಟಾಪ್ ಅಂಡ್ ಮಾಡೆಲ್ ಬರುತ್ತೆ. ಗಾಡಿಯಲ್ಲಿ ನಿಮ್ಗೆ 2006 ಮಾಡೆಲ್ ಅಲ್ಲೇ ಏರ್ ಬ್ಯಾಗ್, ABS, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ಇಂಟೀರಿಯರ್ ಅಲ್ಲಿ ವುಡನ್ ಆಕ್ಸೆಂಟ್ ಜೊತೆ ಬರುತ್ತೆ ಗಾಡಿನು. ಸೊ ಇದರದ್ದು ನಿಮ್ಗೆ ಇಂಜಿನ್ ರೂಮ್ ತೋರಿಸ್ಕೊಡ್ತೀನಿ ಸರ್. 6 ಸಿಲಿಂಡರ್ ವೆಹಿಕಲ್ ಸರ್, ನಂಬಕ್ಕಾಗಲ್ಲ ಅಲ್ವಾ ನೋಡಿ. 3 ಲೀಟರ್ ವಿಟೆಕ್ ಇಂಜಿನ್ ಬರೋದು ಇದು. ಸೊ ಹೋಂಡಾ ಸಿಟಿ 1.5 ವಿಟೆಕ್ ಇಂದ ಡಬಲ್ ಪವರ್ ಅಂತಾನೆ ಹೇಳ್ಬೋದು. ಸೊ ಯಾರಾದ್ರೂ ಸ್ಪೋರ್ಟ್ಸ್ ವೆಹಿಕಲ್ ಬೇಕು ಅಂದ್ರೆ ಈ ಗಾಡಿ ಮಿಸ್ಸೇ ಮಾಡಬಾರ್ದು. ಅಂಡ್ ಇದರದ್ದು ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಕೊಡೋಣ. ಈ ಗಾಡಿ ಪ್ರೈಸ್ ಕೋಟ್ ಮಾಡಿರೋದು 2 ಲಕ್ಷನೂ ಅಲ್ಲ, 1,95,000 ಕೋಟ್ ಮಾಡಿದೀವಿ. ಅದ್ರಲ್ಲಿ ಇನ್ನೂ ನೆಗೋಷಿಯಬಲ್ ಮಾಡಿ ಫೈನಲ್ ಅಂಡ್ ಫಿಕ್ಸ್ಡ್ ಪ್ರೈಸ್ ಬೇಕಂದ್ರೆ ಒಂದು 1,80,000 ಗೆ V6 6 ಸಿಲಿಂಡರ್ ಇಂಜಿನ್ ಕೊಡ್ತೀವಿ. ಯಾರಾದ್ರೂ ಶೋಕಿ ಮಾಡ್ಬೇಕು, ನಮ್ಮ ಲೈಫ್ ಅಲ್ಲಿ ನಾನು ಜಾಗ್ವರ್ ತಗೊಳಕ್ ಆಗಲ್ಲ, ನನ್ಗೆ 6 ಸಿಲಿಂಡರ್ ಗಾಡಿ ಓಡಿಸ್ಬೇಕಂತ ಆಸೆ ಇದ್ರು ಆರಾಮಾಗಿ ಬನ್ನಿ, ಎತ್ಕೊಂಡು ಹೋಗಿ ಯೂಸ್ ಮಾಡಿನೂ ತಗೊಂಡ್ ಬಂದು ನನ್ಗೇನೆ ಕೊಡಿ ಸರ್. ಓಕೆ, ಸೂಪರ್ ಸರ್, ಒಳ್ಳೆ ಪ್ರೈಸ್ ಅಲ್ಲಿ ಅಂತೂ ಇದೆ. ಈಗ ಸರ್ ಒಳ್ಳೆ ಪವರ್ಫುಲ್ ಇಂಜಿನ್ ತೋರಿಸ್ಬಿಡೋ ಸರ್. ಖಂಡಿತ ಬಡವರ ಬಂದು ಖಂಡಿತ ಸರ್. ಮತ್ತೆ ಇಂಡಿಕಾನು ಕೂಡ ಇದೆ. ಸೊ ಅದ್ರಲ್ಲಿ ಇನ್ನು ಕಮ್ಮಿ ಓಡಿರೋ ಗಾಡಿ ಇದೆ, ಸಿಂಗಲ್ ಓನರ್ ವೆಹಿಕಲ್, 2010 ಮಾಡೆಲ್, ಜಸ್ಟ್ 24,000 ಕಿಲೋಮೀಟರ್ಸ್ ಓಡಿದೆ ಗಾಡಿ. ಸೊ ಗಾಡಿ ಬಾಡಿ ಲೈನು ನೋಡ್ತಿದ್ದೀರಾ, ಇಂಟೀರಿಯರ್ ನೋಡಿ. ಒಳಗಡೆ ನಿಮ್ಗೆ ಲೆದರ್ ಸೀಟ್ಸ್ ಇದೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ. ಜಾಸ್ತಿ ವೇರಿಯಂಟ್ ಏನೂ ಇಲ್ಲ ಗಾಡಿಯಲ್ಲಿ. ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಜೊತೆನೂ ಬರುತ್ತೆ ಗಾಡಿ ಇದು. ಸೊ ಇದರದ್ದು ಪ್ರೈಸ್ ಕೋಟ್ ಮಾಡಿರೋದು ನಾವು ಜಸ್ಟ್ ಫಾರ್ 1,75,000 ಅಂತ. ಅಂಡ್ ಫೈನಲ್ ಅಂಡ್ ಕ್ಲೋಸಿಂಗ್ ಪ್ರೈಸ್ ಇದರದ್ದು 1,55,000 ಗೆ ಅಲಾಂಗ್ ವಿತ್ ರಿಜಿಸ್ಟ್ರೇಷನ್ ಕೊಡ್ತೀವಿ ಸರ್. ಓಕೆ, 155 ಗೆ ಸಿಂಗಲ್ ಓನರ್ ರಿಜಿಸ್ಟರ್ ಕೊಡ್ತೀವಿ ಸರ್. ಓಕೆ, ಸಿಂಗಲ್ ಓನರ್ ಗಾಡಿ ಸಿಗುತ್ತೆ. ಸೊ ನೆಕ್ಸ್ಟ್ ಮತ್ತೊಂದು Hyundai i10 1.2 ಲೀಟರ್ ಇಂಜಿನ್ ಜೊತೆ ಬರುವಂತದ್ದು ಸರ್. ಮತ್ತೊಂದು i10 ಲೆಸ್ ಡ್ರಿವನ್ ವೆಹಿಕಲ್, ನಂಬಕ್ ಆಗ್ತಿಲ್ಲ ಅಂದ್ರೆ ಒಳಗಡೆ ತೋರ್ಸೋಣ. ಜಸ್ಟ್ 13,000 ಕಿಲೋಮೀಟರ್ಸ್ ಓಡಿದೆ, 2010 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಇಂಟೀರಿಯರ್ ಅಲ್ಲಿ ನಿಮ್ಗೆ ಇದೇ ತರ ಒಂಚೂರು ವೇರಿಯಂಟ್ ಕೂಡ ಇಲ್ಲ, ಕಂಪನಿದು ಕವರ್ಸು ಎಲ್ಲ ಇದೆ. ಮೀಟರ್ ಅಲ್ಲಿ ಇನ್ನೂ ಸ್ಟಿಕ್ಕರ್ ಹೋಗಿಲ್ಲ ಗಾಡಿದು. ಸೊ ಆ ತರ ಇದೆ ಗಾಡಿ, ನೀಟ್ ಅಂಡ್ ಕ್ಲೀನ್, ವೆಲ್ ಮೇಂಟೈನ್ ಆಗಿರೋ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಇದರದ್ದು ಪ್ರೈಸ್ ನಾವು ಕೋಟ್ ಮಾಡಿರೋದು ಜಸ್ಟ್ ಫಾರ್ 1,85,000 ಅಲಾಂಗ್ ವಿತ್ NOC ವಿತ್ KA ರಿಜಿಸ್ಟ್ರೇಷನ್. ಇದರದ್ದು ಪ್ರೈಸ್ 2,30,000 ಕೋಟ್ ಮಾಡಿದೀವಿ. ಸೊ ಬೆಸ್ಟ್ ಅಂಡ್ ಚಾಲೆಂಜಿಂಗ್ ಡೀಲ್ ಸರ್, ಅಲಾಂಗ್ ವಿತ್ KA ರಿಜಿಸ್ಟ್ರೇಷನ್. ಇದರದ್ದು ಪ್ರೈಸ್ ಬನ್ನಿ 2,15,000 ಗೆ ಕೊಡ್ತೀನಿ. ವಿತ್ NOC ಬೇಕಂದ್ರೂ ಈ ಗಾಡಿ 1,70,000 ಗೆ ಬಿಡ್ತೀನಿ ಸರ್. 1,70,000 ಗೆ ವಿತ್ NOC. ಓಕೆ, ಸೊ ನೋಡಿ, ಯಾರಾದ್ರೂ ಕಡಿಮೆ ಓಡಿರುವಂತ ಗಾಡಿ ಯಾರಾದ್ರೂ ಹುಡುಕ್ತಿದ್ರೆ ಇವತ್ತು ಸಾದತ್ ಕಾರ್ಸ್ ಅಲ್ಲಿ ತುಂಬಾನೇ ಕಡಿಮೆ ಇವತ್ತು. ಯಾಕಂದ್ರೆ ಲೆಸ್ ಡ್ರಿವನ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ಸ್ KA ಮಾಡಿದ್ರು ಕೂಡ ಒಳ್ಳೆ ಚಾಲೆಂಜಿಂಗ್ ಡೀಲ್ ಅಲ್ಲಿ ಬೇಕು ಸರ್ ನಮ್ಮ ಕಸ್ಟಮರ್ಸ್ ಗೆ. ಅದೇ ನಾವು ವೇಟ್ ಮಾಡಿ ಅದಕ್ಕೋಸ್ಕರ ವಿಡಿಯೋ ಮಾಡೋದು. ಓಕೆ, ಜೊತೆಗೆ ಇರೋದ್ರ ಇನ್ನು ಫ್ಯಾಮಿಲಿ ಕಾರ್ಸ್ ಕೂಡ ಇರುತ್ತೆ, ಅದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ತೀವಿ. ಫುಲ್ ಲೈನ್ ಎಲ್ಲ ಡೀಸೆಲ್ ವೆಹಿಕಲ್ಸ್ ಇರೋದು ಸರ್. ಓಕೆ, ಸೊ ಸ್ಟಾರ್ಟಿಂಗ್ ಜಸ್ಟ್ i10 ಬಿಟ್ರೆ ಫಿಗೋ, ಬಲೆನೋ, SX4, ಸಿಯಾಜ್, ಮಹೀಂದ್ರಾ ಕಾಂಟೋ,
ಝೈಲೋ ಮತ್ತೆ XUV 7-seater ವೆಹಿಕಲ್ಸ್ ಅಲ್ಲಿ ಫುಲ್ ಡೀಸೆಲ್ ವೆಹಿಕಲ್ಸ್ ಇದೆ. ಸೊ ಎಲ್ಲಾರ್ದು ಡೀಟೇಲ್ಸ್ ಹೇಳ್ತಾ ಹೋಗೋಣ ಅಂತ ಸರ್. ಓಕೆ ಸರ್, ಈಗ ಫಸ್ಟ್ ಒನ್ ಸರ್. ಸರ್ 2012 ರಿಜಿಸ್ಟ್ರೇಷನ್ 11 ಮ್ಯಾನುಫ್ಯಾಕ್ಚರ್ಡ್ ಸೆಕೆಂಡ್ ಓನರ್ XUV 500 ಇದೆ. ಸೊ ಯಾರಾದ್ರೂ ಫ್ಯಾಮಿಲಿಗೋಸ್ಕರ ಒಂದು 7-seater ಗಾಡಿ ನೋಡ್ತಿದ್ದೀರಾ, ಒಳ್ಳೆ ಕಂಫರ್ಟ್ ಇರುವಂತ ಗಾಡಿ, ಟಾಪ್ ಎಂಡ್ ಮಾಡೆಲ್ ಬರುತ್ತೆ. ಗಾಡಿ ಇಂಟೀರಿಯರ್ ಅಲ್ಲಿ ನಿಮ್ಗೆ ನೋಡಬಹುದು. ಫೀಚರ್ಸ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಕಂಪನಿ ಲೆದರ್ ಸೀಟ್ಸ್ ಬರುತ್ತೆ, ಏರ್ ಬ್ಯಾಗ್ಸ್, ABS, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಬರುತ್ತೆ ಗಾಡಿಯಲ್ಲಿ, ESP ಬರುತ್ತೆ ಅಂಡ್ ಮ್ಯಾಗ್ ವೀಲ್ಸ್ ಇದೆ. ಎಕ್ಸ್ಟೀರಿಯರ್ ಅಲ್ಲಿ ಮೇಲ್ಗಡೆ ರೂಫ್ ಕ್ಯಾರಿಯರ್ ಕೂಡ ಇದೆ. ಅಂಡ್ ಇದರಲ್ಲಿ ನಿಮ್ಗೆ ತುಂಬಾನೇ ವೆಲ್ ಮೇಂಟೈನ್ಡ್ ಆಗಿದೆ. ಫ್ರಂಟ್ DRLs ಬರುತ್ತೆ. ಈ ಗಾಡಿದು ಪ್ರೈಸ್ ನಾವು ಕೋಟ್ ಮಾಡಿರೋದು ಜಸ್ಟ್ ಫಾರ್ 5,95,000 ಅಂತ. ಅಂಡ್ ಒಳ್ಳೆ ಚಾಲೆಂಜಿಂಗ್ ಡೀಲ್ ಈ ಗಾಡಿಗೆ, ಅಲಾಂಗ್ ವಿತ್ ಟ್ರಾನ್ಸ್ಫರ್ ಫೈನಲ್ ಟು ಫೈನಲ್ ಒಂದು 5,50,000ಗೆ ಮಾಡಿ ಕೊಡ್ತೀನಿ ಸರ್. ಈ ಗಾಡಿ 550ಗೆ ಮಾಡ್ಕೊಡ್ತೀನಿ. ಸೆಕೆಂಡ್ ಓನರ್ 2012 ರಿಜಿಸ್ಟರ್ಡ್ XUV 500. ಒಳ್ಳೆ ಕ್ಲಾಸ್ ಗಾಡಿ ಸರ್, ಒಂಚೂರು ರಸ್ಟಿಂಗ್ ಇಲ್ಲ, ಗಾಡಿ ನೀಟ್ ಅಂಡ್ ಕ್ಲೀನ್ ಇದೆ, ಬಾಡಿ ಲೈನು ಅಷ್ಟೇ, ಇಂಜಿನ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್, ಸೂಪರ್ ಸರ್. ಹಾಗಾದ್ರೆ ಫ್ಯಾಮಿಲಿ ಕಾರ್ಸ್ ಬೇಕು ಅನ್ನೋರ್ಗೂ ಕೂಡ ಒಳ್ಳೆ ಆಪ್ಷನ್ ಕೂಡ ಇರುತ್ತೆ ನಿಮ್ಮ ಹತ್ರ. ಖಂಡಿತ ಸರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ನಮ್ಮ ಮುಂದೆ ಲೋ ಬಜೆಟ್ ಅಲ್ಲಿ ಇನ್ನೊಂದು ಫ್ಯಾಮಿಲಿ ಕಾರ್ ಇದೆ. ಸೊ ನಮ್ಗೆ XUV ಬೇಡ, ಇನ್ನೂ ಅರ್ಧ ರೇಟ್ಗೆ ಗಾಡಿ ಬೇಕು ಅಂದ್ರೂ ಝೈಲೋ ಇದೆ. 2010 ರಿಜಿಸ್ಟ್ರೇಷನ್ 9 ಮ್ಯಾನುಫ್ಯಾಕ್ಚರಿಂಗ್ ಸೆಕೆಂಡ್ ಓನರ್ ಗಾಡಿ ಬರುತ್ತೆ. ಗಾಡಿ 93,000 ಕಿಲೋಮೀಟರ್ಸ್ ಓಡಿದೆ. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, 11 to 15 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ ಗಾಡಿಯಲ್ಲಿ. ಇಂಟೀರಿಯರ್ ಅಲ್ಲಿ ನೋಡಬಹುದು, ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ. ಎಕ್ಸ್ಟೀರಿಯರ್ ಅಲ್ಲಿ ಟೈರ್ಸ್ ಬ್ರ್ಯಾಂಡ್ ನ್ಯೂ ಇದೆ, ಸ್ವಲ್ಪ ಗಲೀಜ್ ಇರ್ಬೋದು ಮಳೆಗೋಸ್ಕರ, ಬಟ್ ನೀಟ್ ಅಂಡ್ ಕ್ಲೀನ್ ಇದೆ ಗಾಡಿ, ಬಾಡಿ ಲೈನ್ ಎಲ್ಲ ನೀಟ್ ಅಂಡ್ ಕ್ಲೀನ್ ಇದೆ. ಪ್ರೈಸ್ ಕೋಟ್ ಮಾಡಿರೋದು ಜಸ್ಟ್ ಫಾರ್ 3,10,000 ಇದು. ಅಂಡ್ ನಮ್ಮ ವ್ಯೂವರ್ಸ್ ಬಂದ್ರೆ ಫೈನಲ್ ಅಂಡ್ ಬೆಸ್ಟ್ ಕ್ಲೋಸಿಂಗ್ ಪ್ರೈಸ್ 2,85,000ಗೆ ವಿತ್ ಟ್ರಾನ್ಸ್ಫರ್ ಕೊಡ್ತೀವಿ ಸರ್. ಝೈಲೋನ 285 ಒಳ್ಳೆ ಗಾಡಿ. ಯಾಕಂದ್ರೆ 7-seater ಗಾಡಿ ತುಂಬಾ ಗಾಡಿ ಇರುತ್ತೆ, ಬಟ್ ಏನಂದ್ರೆ ಆವರೇಜ್ ಗಾಡಿ ಬನ್ನಿ ನೋಡಿದ್ಮೇಲೆ ರಸ್ಟಿಂಗ್ ಇದೆ ಸರ್, ಗಾಡಿ ಇಂಜಿನ್ ಅಲ್ಲಿ ಪ್ರಾಬ್ಲಮ್ ಇದೆ, ಆ ತರ ಇರಲ್ಲ. ಬನ್ನಿ ಗಾಡಿ ಚೆಕ್ ಮಾಡಿ ಓಡಿಸ್ಕೊಂಡು ಹೋಗ್ಬೇಕಷ್ಟೇ ಸರ್. ಓಕೆ, ರೆಡಿ ಟು ಡ್ರೈವ್. ಎಸ್ ಸರ್. ನೆಕ್ಸ್ಟ್ ಸರ್ ಇನ್ನೊಂದು ಮಹೀಂದ್ರಾ ಕಾಂಟೋ ಇದೆ. ಸೊ ನಮ್ಗೆ XUV ದೊಡ್ಡ ಗಾಡಿ ಆಯ್ತು, ಬಟ್ ಸ್ಪೇಸ್ ಕಮ್ಮಿ ಇದೆ, ಬಟ್ ನಮ್ಗೆ 7-seater ಗಾಡಿನೇ ಬೇಕಂದ್ರೆ ಐಡಿಯಲ್ ಕಾರ್ ಫಾರ್ ಅ ಸ್ಮಾಲ್ ಫ್ಯಾಮಿಲಿ. ಸಬ್ 4 ಮೀಟರ್ ಕಾಂಪ್ಯಾಕ್ಟ್ SUV ಇದು. 2013 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್, 97,000 ಕಿಲೋಮೀಟರ್ಸ್ ಓಡಿದೆ. ಇಂಟೀರಿಯರ್ ಸೇಮ್ ಬರುತ್ತೆ, ಫೀಚರ್ಸ್ AC, ಪವರ್ ಸ್ಟೇರಿಂಗ್, ಲೆದರ್ ಸೀಟ್ಸ್, ಪವರ್ ವಿಂಡೋ ಬರುತ್ತೆ, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ. ಒಳ್ಳೆ ಸೀಟಿಂಗ್ ಪೊಸಿಷನ್ ಇರುತ್ತೆ ಗಾಡಿಯಲ್ಲಿ. ಸೊ ಹೈಟ್ ಅಲ್ಲಿ ಕೂತ್ಕೊಂಡು ಕಮಾಂಡಿಂಗ್ ಪೊಸಿಷನ್ ಇರುತ್ತೆ. ಗಾಡಿ ಪ್ರೈಸ್ ನಾವು ಕೋಟ್ ಮಾಡಿರೋದು 3,40,000 ಅಂತ. ಅಂಡ್ ನಮ್ಮ ವಿಡಿಯೋ ನೋಡ್ಕೊಂಡು ಬಂದ್ರೆ 2013 ಮಾಡೆಲ್ ಗಾಡಿ 3,20,000ಗೆ ಮಾಡಿ ಕೊಡ್ತೀನಿ. 3,20,000 ವಿತ್ ಟ್ರಾನ್ಸ್ಫರ್ ಕೊಡ್ತೀನಿ ಸರ್. ಓಕೆ, 3,20,000ಕ್ಕೆ ಅದು ಕೂಡ ಎಲ್ಲ ಕೂಡ ಡೀಸೆಲ್ ವೇರಿಯಂಟ್ ಎಲ್ಲ. ಹೌದು ಸರ್. ಸೊ ಡೀಸೆಲ್ ಅಂತ ಹೇಳ್ಮೇಲೆ ಮಾರುತಿ ಅಂತ ಮರೆಯಕ್ ಆಗೋದಿಲ್ಲ. ಹೌದು. ಸೊ ಮಾರುತಿ ಫ್ಯಾನ್ಸ್ ತುಂಬಾ ಇದಾರೆ. ಸೊ ಮಾರುತಿ ಸುಜುಕಿ ಸಿಯಾಜ್ ಇದೆ ಸರ್. ಚಾಲೆಂಜಿಂಗ್ ಪ್ರೈಸ್ ಅಂತ ನಾವು ಯಾವತ್ತೂ ಕೊಡ್ತೀವಿ. ಒಂದ್ ಅಕಾರ್ಡ್ ತೋರಿಸಿದೀವಿ, ಇನ್ನೊಂದು ಸಿಯಾಜ್ ತೋರಿಸ್ತೀನಿ. ಸೊ ಪೂರ್ತಿ ಕರ್ನಾಟಕ ಇಲ್ಲ ಡೆಲ್ಲಿಗೆ ಹೋಗಿ ಬಂದ್ರು ಆ ಪ್ರೈಸ್ಗೆ ಸಿಗಬಾರ್ದು ಗಾಡಿ, ಆ ತರ ಒಂದು ಡೀಲ್ ಮಾಡಿ ಕೊಡೋಣ. 2015 ರಿಜಿಸ್ಟರ್ಡ್ 14 ಮ್ಯಾನುಫ್ಯಾಕ್ಚರಿಂಗ್ ಸಿಯಾಜ್ VDI ಪ್ಲಸ್ ಡೀಸೆಲ್ ಇಂಜಿನ್, 83,000 ಓಡಿರುವಂತ ಗಾಡಿ ವಿತ್ ರೆಕಾರ್ಡ್ ಇದೆ. ಒಳಗಡೆ ನೋಡಬಹುದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಗಾಡಿಯಲ್ಲಿ ಡುವಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಕಂಟ್ರೋಲ್ಸ್, ಕಂಪನಿ ಸಿಸ್ಟಮ್, ಆಟೋ ಕ್ಲೈಮೇಟ್ ಕಂಟ್ರೋಲ್, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ. ಒಳ್ಳೆ ಫೀಚರ್ ಲೋಡೆಡ್ ಗಾಡಿ. ಗಾಡಿ ಟೈರ್ಸ್ ಕೂಡ ನೋಡಬಹುದು, ಆಲ್ಮೋಸ್ಟ್ 150-60,000 ಆಫ್ಟರ್ ಮಾರ್ಕೆಟ್ ಎಲಾಯ್ಸ್ ಕೂಡ ಇದೆ ಗಾಡಿಯಲ್ಲಿ, ನೋಡಕ್ಕೂ ತುಂಬಾ ಚೆನ್ನಾಗಿದೆ ಸರ್. ಇದರದ್ದು ಪ್ರೈಸ್ ನಾವು ಕೋಟ್ ಮಾಡಿರೋದು ಎಷ್ಟಿರ್ಬೋದು ಸರ್ ನಿಮ್ ಪ್ರಕಾರ? ಒಂದು ಮಾಡೆಲ್ ಯಾವ್ದಂದ್ರೆ ಇದು 2015 ರಿಜಿಸ್ಟರ್ಡ್ 14 ಮ್ಯಾನುಫ್ಯಾಕ್ಚರಿಂಗ್. ಸಿಯಾಜ್ದು ಬೇಡ ಸರ್, ರಿಟ್ಸ್ದು ಅಥವಾ ಸ್ವಿಫ್ಟ್ ಡಿಸೈರ್ದು ಏನಿರುತ್ತೆ ಸರ್ 15 ಮಾಡೆಲ್? 5.5 ಇರುತ್ತಲ್ಲ ಸರ್. ಕಮ್ಮಿ ಅಂದ್ರೆ ಎಷ್ಟಿಗೆ ಸಿಗ್ಬೋದು ಸರ್? 475 ಅಂತ ಅನ್ಕೊಳ್ಳಿ. 4 lakhs ಬೇಡ ಸರ್, ಇನ್ನೂ ಕಮ್ಮಿಗೆ ಹೇಳಿ ಸರ್. 4 lakhs ಬೇಡವಾ ಸರ್? ಈ ಗಾಡಿ ನಾವು ಕೋಟ್ ಮಾಡಿರೋದು ಜಸ್ಟ್ ಫಾರ್ 3,95,000 ವಿತ್ NOC ಅಲಾಂಗ್ ವಿತ್ KA ನಂಬರ್ 495 ಹಾಕಿದೀವಿ. ಅದರಲ್ಲಿ ನೆಗೋಷಿಯಬಲ್ ಮಾಡಿ 3,70,000ಗೆ ವಿತ್ NOC ಕೊಡ್ತೀವಿ. ವಿತ್ KA ನಂಬರ್ 4,70,000. ಯಾರಾದ್ರೂ ಪೋಲೋ ಇಲ್ಲ ಸ್ವಿಫ್ಟ್ ಡಿಸೈರು, ಯಾರಾದ್ರೂ ಮಾರುತಿ ಗಾಡಿ ಬೇಕು, ಡೀಸೆಲ್ ಗಾಡಿ ಬೇಕಂದ್ರೆ ಬನ್ನಿ ಸರ್, ಸಿಯಾಸ್ ಕೊಡ್ತೀನಿ, ಅದು 4,70,000ಗೆ. ಮಾರುತಿ ಸುಜುಕಿ ಫ್ಯಾನ್ಸ್ ಗೆ ಹಬ್ಬ ಅಂತ ಹೇಳ್ಬೋದಾಗಿದೆ ಸರ್. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ SX4 ಇದೆ. ಇದು ಕೂಡ ಡೀಸೆಲ್ ಅಲ್ಲಿ ಬರುತ್ತೆ. 2011 ಮಾಡೆಲ್ ಡೀಸೆಲ್ ಇಂಜಿನ್, 90,000 ಚೇಂಜ್ ಓಡಿದೆ. ಗಾಡಿ ಬಾಡಿ ಲೈನ್ ನೀಟ್ ಅಂಡ್ ಕ್ಲೀನ್ ಇದೆ. ಅಂಡ್ ನೋಡ್ತಿರ್ಬೋದು ನೀವು, ಬಾಡಿ ಇಂಟೀರಿಯರ್ ಅಲ್ಲಿ ನೋಡಿ, AC, ಪವರ್ ಸ್ಟೇರಿಂಗ್, ಪವರ್ ಇಂದ ಮ್ಯೂಸಿಕ್ ಸಿಸ್ಟಮ್, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಅಂಡ್ ಲೆದರ್ ಸೀಟ್ಸ್ ಬರುತ್ತೆ. ಗಾಡಿದು ನಾವು ಪ್ರೈಸ್ ಕೋಟ್ ಮಾಡಿರೋದು ಜಸ್ಟ್ ಫಾರ್ 2,95,000 ಅಂತ. ಅಂಡ್ ನಮ್ಮ ವಿಡಿಯೋ ನೋಡ್ಕೊಂಡು ಬಂದ್ರೆ ಈ ಗಾಡಿನು ಫೈನಲ್ ಒಂದು 2,75,000ಗೆ ಮಾಡಿ ಕೊಡೋಣ ಸರ್. 275 ಖಂಡಿತ ಸರ್. ಡೀಸೆಲ್ ಇಂಜಿನ್, ಪೆಟ್ರೋಲ್ ಅಲ್ಲ ಸರ್, ಡೀಸೆಲ್ ಗಾಡಿ ಕೊಡೋಣ. ಡೀಸೆಲ್ ಗಾಡಿ. ನೆಕ್ಸ್ಟ್ ಸರ್ ಬಲೆನೋ. ಸರ್ ಇವತ್ತೊಂದು ಮಾರ್ಕೆಟ್ ಅಲ್ಲಿ ಹಾಟ್ ಫೇವರೇಟ್ ಕಾರ್ ಸರ್. ಸ್ವಿಫ್ಟ್ ಇಂದಾನು ಡಿಮ್ಯಾಂಡ್ ಇರುವಂತ ಗಾಡಿ ಮಾರುತಿ ಸುಜುಕಿ ಬಲೆನೋ.
2015 ಮಾಡೆಲ್ ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ವೆಹಿಕಲ್ ಇರುತ್ತೆ. 89,000 ಕಿಲೋಮೀಟರ್ಸ್ ಓಡಿದೆ. ಗಾಡಿಯಲ್ಲಿ ಎಲ್ಲ ಫೀಚರ್ಸ್ ಇದೆ. ಮ್ಯಾಗ್ ವೀಲ್ಸೇ ಒಂದು 40 to 50,000 ರುಪೀಸ್ ಇದೆ. ಒಳಗಡೆ ಡುಯಲ್ ಏರ್ ಬ್ಯಾಗ್, ABS ಮತ್ತೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ವಿತ್ ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಸರ್ ಒಳ್ಳೆ ಮೈಲೇಜ್ ಕೊಡುವಂತ ಗಾಡಿ ಸರ್. ಈ 3 ಗಾಡಿನೂ ಏನಿದೆ 22 to 23 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಅಂಡ್ ಸಿಟಿಯಲ್ಲಿ 16 to 18 ಕಿಲೋಮೀಟರ್ಸ್ ಒಳ್ಳೆ ಮೈಲೇಜ್ ಕೊಡುತ್ತೆ ಗಾಡಿನು. ಸರ್ ಇದರದ್ದು ಪ್ರೈಸ್ ಕೋಟ್ ಮಾಡಿರೋದು ಎಷ್ಟಿರ್ಬೋದು ಸರ್? ಬಲೇನೋ ಎಲ್ಲ ಮಾರ್ಕೆಟ್ ಅಲ್ಲಿ ನಿಮಗೆ ಏನ್ ಪ್ರೈಸ್ ಅಲ್ಲಿ ಸಿಗ್ಬೋದು ಒಂದು ಅಂದಾಜು? ಸರ್ ಏನಿದ್ರು 5.5 6 ಲ್ಯಾಕ್ ತನಕ ಇರುತ್ತಲ್ಲ ಸರ್. ಡೀಸೆಲ್ ವೆಹಿಕಲ್ ಇರೋದು, ಪೆಟ್ರೋಲ್ ಗಾಡಿನೂ 6 ಲ್ಯಾಕ್ಸ್ ಅಂತಾರೆ ಸರ್. ಈ ಗಾಡಿ ಪ್ರೈಸ್ ಕೋಟ್ ಮಾಡಿರೋದು ಜಸ್ಟ್ ಫಾರ್ 4,65,000 ಅಂತ ವಿತ್ NOC ಓಕೆ. ಅಂಡ್ KA ರಿಜಿಸ್ಟ್ರೇಷನ್ ಜೊತೆ 5,40,000 ರುಪೀಸ್ ಕೋಟ್ ಮಾಡಿದೀವಿ. ಅದರಲ್ಲಿನೂ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ಸೊ ನಮ್ಮ ವಿಡಿಯೋ ನೋಡ್ಕೊಂಡು ಬಂದ್ರೆ ಈ ಗಾಡಿನ ವಿತ್ NOC 4,45,000 ಕೊಡ್ತೀವಿ. ವಿತ್ KA ರಿಜಿಸ್ಟ್ರೇಷನ್ ಬೇಕಂದ್ರೂ 5,20,000 ಬಲೇನೋ ಕೊಡೋಣ. 5,20,000 ಎಸ್ ಸರ್. ಒಳ್ಳೆ ಮ್ಯಾಗ್ ವೀಲ್ ಇದೆ, ಫಿಟ್ಟಿಂಗ್ಸ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಹೌದು ಸರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ಇನ್ನೂ ಲೋ ಬಜೆಟ್ ಬೇಕು ಸರ್, ನಮ್ಗೆ 2-3 ಲಕ್ಷ ರೂಪಾಯಿ ಗಾಡಿ ಬೇಡ ಅಂದವ್ರಿಗೆ ಫೋರ್ಡ್ ಫಿಗೋ 2010 ಮಾಡೆಲ್ ಡೀಸೆಲ್ ಇಂಜಿನ್ ಇದೆ. ಗಾಡಿ 70,000 ಕಿಲೋಮೀಟರ್ಸ್ ಓಡಿದೆ. ಬಾಡಿ ಲೈನ್ ಇಂಜಿನ್, ಇಂಟೀರಿಯರ್ ಅಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್, ರೇರಲ್ ವೈಪರ್ ಕೂಡ ಡಿಫಾಗರು ಬರುತ್ತೆ ಗಾಡಿಯಲ್ಲಿ. ಫಾಗ್ ಲ್ಯಾಂಪ್ಸ್ ಇದೆ ಫ್ರಂಟ್. ಸರ್ ಪ್ರೈಸ್ ಇದ್ರದ್ದು ಜಸ್ಟ್ ಫಾರ್ 1,95,000 ಕೋಟ್ ಮಾಡಿದೀವಿ. ಅಂಡ್ ಅಲಾಂಗ್ ವಿತ್ ಟ್ರಾನ್ಸ್ಫರ್ ಈ ಗಾಡಿ 1,80,000 ಕೊಡ್ತೀವಿ ಸರ್. ನಾರ್ಮಲಿ ಫೋರ್ಡ್ ಅಲ್ಲಿ ಹೆದರ್ತಾರೆ ಮೇಂಟೆನೆನ್ಸ್ ಜಾಸ್ತಿ ಇದೆ ಅಂತ, ಯಾಕಂದ್ರೆ ಕೆಲಸಗಳು ಜಾಸ್ತಿ ಇರುತ್ತೆ. ಸೊ ಡೀಸೆಲ್ ಗಾಡಿ ಇರೋದ್ರಿಂದ ನಾವು ಚೆಕ್ ಮಾಡಿ ತಗೊಂಡ್ ಬಂದಿರ್ತೀವಿ. ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಂಡು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ಬೇಕಂತ ಆ ಒಂದು ಉದ್ದೇಶದಿಂದ ಇದು ಗಾಡಿ ಕಮ್ಮಿ ತರಿಸ್ತೀವಿ. ಬಟ್ ಗಾಡಿ ತುಂಬಾ ಸಖತ್ತಾಗಿದೆ, ತಗೊಂಡು ಆರಾಮಾಗಿ ಯೂಸ್ ಮಾಡಿ. ಓಕೆ. ನೆಕ್ಸ್ಟ್ ಸರ್ ಇದು ಬನ್ನಿ, ಮತ್ತೊಂದು ಐಟನ್ ಇದೆ. 2012 ರಿಜಿಸ್ಟ್ರೇಷನ್, 11 ಮ್ಯಾನುಫ್ಯಾಕ್ಚರಿಂಗ್, ಜಸ್ಟ್ 26,000 ಕಿಲೋಮೀಟರ್ಸ್ ಓಡಿದೆ ಗಾಡಿ. ಇಂಟೀರಿಯರ್ ನೋಡಬಹುದು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ. ಒಳಗಡೆ ಇನ್ನು ಇದ್ರದ್ದು ಕವರು ತೆಗ್ದಿಲ್ಲ. ಇಂಟೀರಿಯರ್ ಅಲ್ಲಿ ಹೊಸ ಬ್ರ್ಯಾಂಡ್ ನ್ಯೂ ತರ ಗಾಡಿ ಇದು. ಸರ್ ಪ್ರೈಸ್ ಇದರದ್ದು ಕೋಟ್ ಮಾಡಿರೋದು ಜಸ್ಟ್ ಫಾರ್ 2,30,000 ವಿತ್ NOC ವಿತ್ KA ರಿಜಿಸ್ಟ್ರೇಷನ್. ಈ ಗಾಡಿ 2,75,000 ಕೋಟ್ ಮಾಡಿದೀವಿ. ಅಂಡ್ ನಮ್ಮ ವಿಡಿಯೋ ನೋಡ್ಕೊಂಡು ಬಂದ್ರೆ ಬೆಸ್ಟ್ ಅಂಡ್ ಚಾಲೆಂಜಿಂಗ್ ಡೀಲ್ ಸರ್. 12 ರಿಜಿಸ್ಟ್ರೇಷನ್, I10 ಸಿಂಗಲ್ ಓನರ್, 26,000 ಓಡಿರೋ ಗಾಡಿ ವಿತ್ KA ನಂಬರ್ 2,55,000 ಕೊಡ್ತೀನಿ. ವಿತ್ NOC 2,10,000 ಮಾಡಿ ಕೊಡ್ತೀನಿ ಸರ್. 2,10,000 ಅಲ್ಲಿ 12 ರಿಜಿಸ್ಟ್ರೇಷನ್ ಗಾಡಿ, ಹೊಸ ಶೇಪ್ ಇರುತ್ತೆ ಸರ್. 2 ಲಕ್ಷ ರೂಪಾಯಿ ಬಜೆಟ್ ಅಲ್ಲಿ ಗಾಡಿ ಬೇಕಂದ್ರೆ ಇವತ್ತು ಆಲ್ಮೋಸ್ಟ್ 90% ಗಾಡಿ ನಿಮಗೆ ವಿತಿನ್ 2 lakhs ಬಜೆಟ್ ಅಲ್ಲಿ ಬರುತ್ತೆ. ಸೊ ಗಾಡಿಗಳದ್ದು ಡೀಟೇಲ್ಸ್ ಹೇಳ್ತಾ ಹೋಗೋಣ, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ವೆಹಿಕಲ್ ಇದೆ ಫಿಯಟ್ ಪೆಟ್ರಾ ಇದೆ, 2004 ಮಾಡೆಲ್ ಗಾಡಿ ನೋಡ್ತಿರ್ಬೋದು. ಇದರಲ್ಲಿ 100 BHP ಇಂಜಿನ್ ಬರುತ್ತೆ. ಸೊ ಗಾಡಿ ನೋಡೋಕ್ ಓಲ್ಡ್ ಗಾಡಿ ತರ ಕಾಣುತ್ತೆ, ಬಟ್ ಓಡಿಸಿದ್ರೆ 1.6 ಲೀಟರ್ ಒಳ್ಳೆ ಗಾಡಿ. ಸೆಕೆಂಡ್ ಓನರ್, 83,000 ಕಿಲೋಮೀಟರ್ಸ್ ಓಡಿದೆ. ಗಾಡಿ ನೋಡ್ತಿದ್ದೀರಾ, ಗಾಡಿ ಎಲ್ಲ ಫೀಚರ್ಸ್ ಬರುತ್ತೆ. ಒಳಗಡೆ ಇಂಟೀರಿಯರ್ ಅಲ್ಲಿನೂ ನೋಡಿ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ಸ್ ಇದೆ. ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ, ವೆಲ್ ಮೇಂಟೈನ್ಡ್ ಇದೆ. ಗಾಡಿದು ಇನ್ಶೂರೆನ್ಸ್ ಫ್ರೆಶ್ ಇದೆ. ಅಂಡ್ ಈ ಗಾಡಿದು ಪ್ರೈಸ್ ನಾವು ಕೋಟ್ ಮಾಡಿರೋದು ಜಸ್ಟ್ ಫಾರ್ 1,05,000 ಅಂತ. ಅಂಡ್ ನಮ್ಮ ವಿಡಿಯೋ ನೋಡ್ಕೊಂಡು ಬಂದ್ರೆ ಈ ಗಾಡಿನು ಅಲಾಂಗ್ ವಿತ್ ದ ಟ್ರಾನ್ಸ್ಫರ್ ಫೈನಲ್ ಪ್ರೈಸ್ 90,000 ವಿತ್ ಟ್ರಾನ್ಸ್ಫರ್ ಕೊಡ್ತೀವಿ ಸರ್. ಓಕೆ. 90,000 ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ, ಅದು ಕೂಡ ವಿತ್ ಟ್ರಾನ್ಸ್ಫರ್ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡಬಹುದು. ಒಂದು 2 ವೀಲರ್ ಪ್ರೈಸ್ ಅಲ್ಲಿ ಕಾರ್ ತಗೊಳ್ಳಿ ಸರ್, ಆರಾಮಾಗಿ ಯೂಸ್ ಮಾಡಿ ತಗೊಂಡ್ ಬನ್ನಿ, ನಮ್ಗೇನೆ ಕೊಡ್ಬೋದು, ಎಕ್ಸ್ಚೇಂಜ್ ಮಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಒನ್ ಆಫ್ ಮೈ ಫೇವರೇಟ್ ಕಾರ್ ಅಂತ ಹೇಳ್ಬೋದು ಸರ್. ಎಲ್ಲಾರ್ದು ಫೇವರೇಟ್ ಸರ್. ಹೌದು, Hyundai Accent, ಜಸ್ಟ್ 52,000 ಕಿಲೋಮೀಟರ್ಸ್ ಓಡಿರುವಂತ ಗಾಡಿ. ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೋಬಹುದು. ಗಾಡಿ ಬಾಡಿ ಲೈನ್ ನೋಡ್ತಿದ್ದೀರಾ, ಒಂದ್ ಚೂರ್ ಸ್ಕ್ರಾಚಸ್ ಅಥವಾ ಡೆಂಟ್ಸ್ ಏನೂ ಇಲ್ಲ. ಗಾಡಿ ಅಷ್ಟು ನೀಟ್ ಆಗಿದೆ. ಅಂಡ್ ಒಂಚೂರು ರಸ್ಟಿಂಗ್ ಕೂಡ ಇಲ್ಲ, ಎಲ್ಲ ಸರ್ವಿಸ್ ಆಗಿದೆ, ಕಂಪನಿಯಲ್ಲೇ ನೋಡ್ಬೋದು. ಇಂಟೀರಿಯರ್ ಅಲ್ಲಿನೂ ಅಷ್ಟೇ ನೀಟ್ಲಿ ಮೇಂಟೈನ್ಡ್ ಇದೆ. ಒಳಗಡೆದು ಪೇಪರು ಇನ್ನೂ ತೆಗ್ದಿಲ್ಲ, ಬ್ರ್ಯಾಂಡ್ ನ್ಯೂ ತರ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಅಂಡ್ ಬೀಚ್ ಇಂಟೀರಿಯರ್ ಬರುತ್ತೆ. ಒಳಗಡೆ ನೀಟ್ಲಿ ಮೇಂಟೈನ್ಡ್ ಇದೆ ವೆಹಿಕಲ್. ಅಂಡ್ ಈ ಗಾಡಿದು ನಾವು ಪ್ರೈಸ್ ಕೋಟ್ ಮಾಡಿರೋದು 1,45,000 ಅಂತ. ಅಂಡ್ ನಮ್ಮ ವಿಡಿಯೋ ನೋಡ್ಕೊಂಡು ಬಂದ್ರೆ ಈ ಗಾಡಿ ಫೈನಲ್ ಡೀಲ್ ಒಂದು 1,25,000 ಅಲಾಂಗ್ ವಿತ್ ದ ಟ್ರಾನ್ಸ್ಫರ್ ಕೊಡ್ತೀವಿ ಸರ್. 125, 1,25,000 ನಿಮಗೆ ವಿತ್ ಟ್ರಾನ್ಸ್ಫರ್ ಸಿಗುತ್ತೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಒಳ್ಳೆ ಮೈಲೇಜು ಬರುತ್ತೆ, 12 ಇಂದ 16 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ ಗಾಡಿ ಸರ್. ಓಕೆ. ನೆಕ್ಸ್ಟ್ ಸರ್, ಇದು ಸಮ್ಮಿಶ್ರ ಸರ್ಕಾರ ತರ ಸರ್. ಇದು ಹೌದು, ಮಹೇಂದ್ರ ಮತ್ತೆ ರೆನಾಲ್ಟ್ ಅವ್ರದ್ದು ಕಾಂಬಿನೇಷನ್ ಅಲ್ಲಿ ಬಂದಂತ ಒಂದು ಒಳ್ಳೆ ಗಾಡಿ. ಇದು ಮಹೀಂದ್ರ ರೆನಾಲ್ಟ್ ಲೋಗನ್ 2009 ಮಾಡೆಲ್, ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಗಾಡಿ ಓಡಿರೋದು ಅರೌಂಡ್ 78 or 79,000 ಓಡಿದೆ. ಹೌದು. ಸೆಕೆಂಡ್ ಓನರ್ ಫ್ರೆಶ್ FC ಜೊತೆ ಕೊಡ್ತೀವಿ, 5 years FC ಇರುತ್ತೆ. ಗಾಡಿ ಪ್ರೈಸ್ ಕೋಟ್ ಮಾಡಿರೋದು ಜಸ್ಟ್ ಫಾರ್ 1,55,000 ಅಂತ. ಅಂಡ್ ನಮ್ಮ ವಿಡಿಯೋ ನೋಡ್ಕೊಂಡು ಬಂದ್ರೆ ಅಲಾಂಗ್ ವಿತ್ ದ ಟ್ರಾನ್ಸ್ಫರ್ ಪ್ಲಸ್ ಫ್ರೆಶ್ FC ಎರಡು ಮಾಡಿ ಬೇಕಂದ್ರೆ 1,40,000 ಈ ಗಾಡಿ ಬಿಡ್ತೀವಿ. ಓಕೆ. 1,40,000 ಇರುತ್ತೆ. ಇದ್ರದ್ದು ಇಂಟೀರಿಯರ್ ಎಷ್ಟು ಕ್ಲಾಸ್ ಆಗಿರುತ್ತೆ ಅಂತ ಕೂಡ ನಾವು ತೋರಿಸ್ಕೊಡ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು, ತುಂಬಾನೇ ವೆಲ್ ಮೇಂಟೈನ್ ಇಂಟೀರಿಯರ್ ಇಂಟೀರಿಯರ್ ಬರುತ್ತೆ. ವಿತ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ವಿತ್ ಲೆದರ್ ಸೀಟ್ ಬರುತ್ತೆ.
ಅಂಡ್ ಮೇನ್ ಗಾಡಿದು ಫೋಕಸ್ ಏನಂದ್ರೆ ನೀವು ಬ್ಯಾಕ್ ಸೈಡ್ ತೋರಿಸಬಹುದು ಸರ್. ಮೇನ್ ಪಾಯಿಂಟ್ ಆಫ್ ಅಟ್ರಾಕ್ಷನ್ ಇದರದ್ದು ರೇರ್ ಸೀಟ್ ಕಂಫರ್ಟ್ ಅಂಡ್ ಲೆಗ್ ರೂಮ್ ಅಂತ ಹೇಳ್ತಾರೆ. ಅಂಡ್ ಬ್ಯಾಕ್ ಸೈಡ್ ಸ್ಟೋರೇಜ್ ಸ್ಪೇಸ್ ಒಳ್ಳೆ ಕಂಫರ್ಟೇಬಲ್ ವೆಹಿಕಲ್ ವಿತ್ ಗುಡ್ ಲಗೇಜ್ ಸ್ಪೇಸ್ ಬರುತ್ತೆ. ಆಚೆನು ಟೈರ್ಸು ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಟೈರ್ಸು ಕೂಡ, ಏನು ಮಾಡ್ಸಂಗಿಲ್ಲ. FC ನೂ ಫ್ರೆಶ್ ಇರುತ್ತೆ. 1,40,000ಗೆ ಈ ಗಾಡಿ ವಿತ್ ಟ್ರಾನ್ಸ್ಫರ್ FC ಮಾಡಿ ಕೊಡೋಣ ಸರ್. ಓಕೆ, ನಿಮ್ಗೆ ಆಲ್ರೆಡಿ ಇದ್ರದ್ದು ಡೀಟೇಲ್ಸ್ನ ನಾವು ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀವಿ. ಈಗ ನೆಕ್ಸ್ಟ್ ವೆಹಿಕಲ್ ಬಗ್ಗೆ ಕೂಡ ನಾವು ಡೀಟೇಲ್ಸ್ ಸರ್. ನೆಕ್ಸ್ಟ್ ನಮ್ದು ವಿಡಿಯೋ ಅಲ್ಲಿ ಶೆವರ್ಲೆಟ್ ಗಾಡಿ ಇಲ್ಲ ಅಂದ್ರೆ ವಿಡಿಯೋನೇ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ. ಓಕೆ, ಸೊ ನಮ್ದು ಒಂದು ಫೇವ್ರೆಟ್ ಗಾಡಿ ಇದು ಶೆವರ್ಲೆಟ್ ಏವಿಯೋ 2006 ಮ್ಯಾನುಫ್ಯಾಕ್ಚರಿಂಗ್ 7 ರಿಜಿಸ್ಟರ್ಡ್ ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಗಾಡಿ ಜಾಸ್ತಿ ಓಡಿಲ್ಲ, 68,000 ಏನೋ ಓಡಿದೆ ಗಾಡಿ. ಗಾಡಿಯಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಬರುತ್ತೆ. ನೀಟ್ಲಿ ಮೇಂಟೈನ್ಡ್ ವೆಹಿಕಲ್ ಇದೆ. ಬಾಡಿ ಲೈನು ಅಷ್ಟೇ ವೆಲ್ ಮೇಂಟೈನ್ಡ್ ಆಗಿದೆ. ಗಾಡಿ ಪ್ರೈಸ್ ನಾವು ಕೋಟ್ ಮಾಡಿರೋದು ಜಸ್ಟ್ ಫಾರ್ 1,55,000 ಅಂತ. ಇದರಲ್ಲಿ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 28 ವರ್ಗೆ FC ಇದೆ ಗಾಡಿದು. ಅಂಡ್ ಪ್ರೈಸ್ ಇದರದು ಫೈನಲ್ ಅಂಡ್ ಬೆಸ್ಟ್ ಪ್ರೈಸ್ 1,40,000ಗೆ ಕೊಡೋಣ, ಅಲಾಂಗ್ ವಿತ್ ಟ್ರಾನ್ಸ್ಫರ್ ಕೊಡ್ತೀವಿ ಸರ್. ಓಕೆ, 1,40,000ಕ್ಕೆ ನಿಮಗೆ ಚೆವರ್ಲೆಟ್ ಏವಿಯೋ. ಸೊ ನೆಕ್ಸ್ಟ್ ಸರ್ ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಇದೆ. ಫಸ್ಟ್ ಪಾರ್ಟ್ ಅಲ್ಲಿ ಒಂದು ನೋಡಿದ್ವಿ. ಸೊ 2006 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ವೆಲ್ ಮೇಂಟೈನ್ಡ್ ವೆಹಿಕಲ್. ಗಾಡಿ ಇಂಟೀರಿಯರ್ ನೋಡ್ಬೋದು. ಇಂಟೀರಿಯರ್ ಅಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಜೊತೆ ಬರುತ್ತೆ. ಗಾಡಿ ಚೆನ್ನಾಗಿದೆ. ಬರೀ 90,000 ಕಿಲೋಮೀಟರ್ಸ್ ಓಡಿದೆ ಗಾಡಿ. ಪ್ರೈಸ್ ಇದರದು 1,70,000 ಕೋಟ್ ಮಾಡಿದೀವಿ. ಅಂಡ್ ನಮ್ಮ ವಿಡಿಯೋ ನೋಡ್ಕೊಂಡು ಬಂದವ್ರಿಗೆ 1,55,000ಗೆ ಈ ಗಾಡಿನೂ ಬಿಡೋಣ ಅಂತ ಸರ್. ಓಕೆ, ಸೊ ಇದು ಕೂಡ ನಿಮಗೆ ಒಳ್ಳೆ ಪ್ರೈಸ್ ಅಲ್ಲೇ. ಸಾದತ್ ಕಾರ್ಸ್ ಅಂದಮೇಲೆ ಪ್ರೈಸ್ ಒಳ್ಳೆ ಪ್ರೈಸ್ ಇರಲೇಬೇಕು. ಸೊ ನೆಕ್ಸ್ಟ್ ಸರ್ ನೆಕ್ಸ್ಟ್ ಒಂದು ಲಕ್ಸುರಿ ಕ್ಲಾಸ್ ವೆಹಿಕಲ್ ಅಂತಾರಲ್ಲ ಸರ್, ಲೋ ಬಜೆಟ್ ಅಲ್ಲಿ ಟೊಯೋಟಾ ಕರೋಲಾ 2004 ಮಾಡೆಲ್ ಇದೆ. ಸೆಕೆಂಡ್ ಓನರ್ ಆಗಿದೆ ಗಾಡಿ. ಪೆಟ್ರೋಲ್ ಇಂಜಿನ್ ಅಲ್ಲಿ 1.8 ಲೀಟರ್ ಬರುತ್ತೆ. ಫೀಚರ್ ಪ್ಯಾಕ್ಡ್ ವೆಹಿಕಲ್ ಇದು, ವಿತ್ ಅಲಾಯ್ಸ್ ಬರುತ್ತೆ. ಗಾಡಿಯಲ್ಲಿ ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ. ಒಳಗಡೆ ಲೆದರ್ ಸೀಟು ಇದೆ. ಗಾಡಿಯಲ್ಲಿ ಎಲೆಕ್ಟ್ರಿಕಲಿ ಫೋಲ್ಡಿಂಗ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ. ಫ್ರಂಟ್ ಫಾಗ್ ಲ್ಯಾಂಪ್ಸ್ ಬರುತ್ತೆ. ಗಾಡಿದು ಪ್ರೈಸ್ ನಾವು ಕೋಟ್ ಮಾಡಿರೋದು 1,90,000 ಅಂತ. ನಮ್ಮ ವಿಡಿಯೋ ನೋಡ್ಕೊಂಡು ಬಂದರೆ ಸರ್ ಬೆಸ್ಟ್ ಆ್ಯಂಡ್ ಚಾಲೆಂಜಿಂಗ್ ಪ್ರೈಸ್ ಇದರದು 1,70,000ಗೆ ಅಲಾಂಗ್ ವಿತ್ ಟ್ರಾನ್ಸ್ಫರ್ ಕೊಡ್ತೀವಿ ಸರ್ ಟೊಯೋಟಾ ಕರೋಲಾ. ಓಕೆ, 1,70,000, 1,75,000ಕ್ಕೆ. ಎಸ್, ಆ್ಯಂಡ್ ಇದು ಒಂದು ಬೈಕ್ ಪ್ರೈಸಲ್ಲಿ ಟೊಯೋಟಾ ವೆಹಿಕಲ್ ತಗೋಬೋದು. ಒಳ್ಳೆ ರಿಲಯಬಲ್ ಇರುತ್ತೆ. ಆ್ಯಂಡ್ 5 lakhs ಓಡಿಸಿದ್ರು ಗಾಡಿ ಏನೂ ಆಗಲ್ಲ, ಆ ಥರ ಗಾಡಿ ಸರ್ ಇದು. ಓಕೆ, ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂಥ ಕಾರ್ ಆಗಿದೆ. ಖಂಡಿತ ಸರ್. ಸರ್ ನೆಕ್ಸ್ಟು ಎಸ್ ಸರ್, ಫ್ಯಾಮಿಲಿ ಕಾರು ಸರ್ ತುಂಬ ಡಿಮ್ಯಾಂಡ್ ಇರುತ್ತೆ. ಟೊಯೋಟಾ ಇನೋವಾ 2011 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಗುಡ್ ಕಂಡೀಷನಲ್ಲಿದೆ. ಸ್ಲೈಟ್ ವೇರಿಯಂಟರ್ ಇದೆ ಗಾಡಿಯಲ್ಲಿ, ಇಲ್ಲ ಅಂತ ಇಲ್ಲ. ಬಟ್ ಒಂದು ಯಾರಿಗಾದ್ರೂ ಲೋ ಬಜೆಟಲ್ಲಿ ಒಳ್ಳೆ ಗಾಡಿ ಬೇಕಂದರೆ ಬೆಸ್ಟ್ ಪ್ರೈಸಲ್ಲಿ ಕೊಡೋಣ ಬೇಕಂದರೆ ಸರ್. ಸೆಕೆಂಡ್ ಓನರ್ 2011, 1,80,000 ಕಿಲೋಮೀಟರ್ಸ್ ಓಡಿದೆ ಗಾಡಿ. ಡೀಸೆಲ್ ಇಂಜಿನ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಇದೆ. ಗಾಡಿ ಈಗ ಜಸ್ಟ್ ಬಂದಿದೆ, ಸರ್ವಿಸು ಮಾಡಿಲ್ಲ ಗಾಡಿಯಲ್ಲಿ. ನೋಡ್ಬೋದು ಒಂಚೂರು ಗಲೀಜಿದೆ. ಟಾಪ್ ಎಂಡ್ ಮಾಡೆಲ್ V ವರ್ಷನ್ ಬರುತ್ತೆ ವಿತ್ ಡುವೆಲ್ ಏರ್ ಬ್ಯಾಗ್ಸ್, ABS, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸು. ಫೀಚರ್ ಪ್ಯಾಕ್ಡ್ ಇದೆ ಗಾಡಿ. ಆಟೋ ಕ್ಲೈಮೇಟ್ ಕಂಟ್ರೋಲು ಇದೆ. ಸೊ ಇದರದ್ದು ಪ್ರೈಸ್ ನಾವು 695 ಕೋಟ್ ಮಾಡಿದ್ದೀವಿ ಸರ್. ಒಂದೇ ಒಂದು ಕ್ಲೋಸಿಂಗ್ ಡೀಲ್ ಈ ಗಾಡಿಗೆ ಬಂದರೆ 6,20,000ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್. ಓಕೆ, 6,20,000ಕ್ಕೆ 11 ಮಾಡೆಲ್ ಗಾಡಿ ಇನೋವಾ, ಅದು ಟಾಪ್ ಎಂಡ್ ಗಾಡಿ ಕೊಡೋಣ ಸರ್. ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು ಲೋ ಬಜೆಟಲ್ಲಿ ಯಾರಿಗಾದ್ರೂ i10, ರಿಟ್ಸು, ಸ್ಯಾಂಟ್ರೋ ತಗೊಳ್ಳೋರಿಗೆ ಒಂದು ಅದೇ ಪ್ರೈಸಲ್ಲಿ ಒಂದು ಕ್ಲಾಸ್ ವೆಹಿಕಲ್ ಹೋಂಡಾ ಜಾಜ್, ಫೀಚರ್ ಪ್ಯಾಕ್ಡ್ ವೆಹಿಕಲ್, ಬೆಸ್ಟ್ ಡ್ರೈವರ್ಸ್ ಕಾರ್ ಅಂತ ಹೇಳ್ಬೋದು ಈ ಬಜೆಟಲ್ಲಿ. 2009 ಮಾಡೆಲ್, ಸೆಕೆಂಡ್ ಓನರ್ ವಿತ್ ಫ್ರೆಶ್ FC, ಇನ್ಶೂರೆನ್ಸು ರನ್ನಿಂಗ್ ಇದೆ ಗಾಡಿದು. ಇದರಲ್ಲಿ ಒಳಗಡೆ ಇಂಟೀರಿಯರ್ ನೋಡ್ಬೋದು. ಒಳ್ಳೆ ಕಂಫರ್ಟೇಬಲ್ ವೆಹಿಕಲ್ ವಿತ್ ಫೀಚರ್ಸ್ ಅಂತ ಹೇಳ್ಬೋದು. ಡುವೆಲ್ ಏರ್ ಬ್ಯಾಗ್ಸ್, ABS, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಆ್ಯಂಡ್ ಒಂದು ಸಿವಿಕಲ್ ಇರುವಂಥ ಫ್ಲೋಟಿಂಗ್ ಟೈಪ್ ಡ್ಯಾಶ್ ಬೋರ್ಡ್ ಇದರಲ್ಲಿನೂ ನೋಡ್ಬೋದು ತಾವು. ಸೊ ಪ್ರೈಸ್ ಬನ್ನಿ ಈ ಗಾಡಿದು ನಾವು ಕೋಟ್ ಮಾಡಿರೋದು ಜಸ್ಟ್ ಫಾರ್ 2,40,000 ಅಂತ. ಆ್ಯಂಡ್ ನಮ್ಮ ವಿಡಿಯೋ ನೋಡ್ಕೊಂಡು ಬಂದರೆ ಈ ಗಾಡಿನೂ ಫೈನಲಿ ಅಲಾಂಗ್ ವಿತ್ ಫ್ರೆಶ್ FC ಆ್ಯಂಡ್ ಟ್ರಾನ್ಸ್ಫರ್ 2,20,000ಗೆ ಹೋಂಡಾ ಜಾಸ್ ಕೊಡ್ತೀನಿ ಸರ್. ಸೊ ಯಾರಾದರೂ ಒಂದು ಸ್ಯಾಂಟ್ರೋ, i10 ಅಥವಾ ರಿಟ್ಸು ಸಣ್ಣ ಬಜೆಟಲ್ಲಿ ನೋಡ್ತಿದ್ದೀರಾ ಅಂದರೆ ಬೈ ಅ ಸೇಫ್ ವೆಹಿಕಲ್, ಒಳ್ಳೆ ಗಾಡಿ, ಕ್ವಾಲಿಟಿ ಗಾಡಿ ತಗೊಳ್ಳಿ ಸರ್. ಖಂಡಿತ ಸರ್. ಸೊ ನೆಕ್ಸ್ಟ್ ಸರ್ ಇದು ಬನ್ನಿ ನೆಕ್ಸ್ಟ್ ಒಂದು ರಿಟ್ಸ್ ಇದೆ. ಸೊ ಇದನ್ನು ನಮಗೆ ಲೋ ಬಜೆಟಲ್ಲಿ ಯಾರಿಗಾದ್ರೂ ರಿಟ್ಸ್ ಬೇಕಂದ್ರೆ ಇದು ನಾನು ಎತ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ. 2009 ಮಾಡೆಲ್, ಸಿಂಗಲ್ ಓನರ್, ಪೆಟ್ರೋಲ್ ಇಂಜಿನ್ ವೆಹಿಕಲ್ ಇರುತ್ತೆ. ಗಾಡಿ ನೋಡ್ಬೋದು ಗುಡ್ ಕಂಡೀಷನಲ್ಲಿ ಇದೆ. ವಿತ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇದೆ, ಲೆದರ್ ಸೀಟ್ಸ್ ಇದೆ. ಗಾಡಿ ನೀಟ್ ಇದೆ, ಜಾಸ್ತಿ ಏನು ಖರ್ಚು ಆ ಥರ ಏನೂ ಇಲ್ಲ ಗಾಡಿಯಲ್ಲಿ ಸರ್. ಇದರದ್ದು ನಾವು ಪ್ರೈಸ್ ಕೋಟ್ ಮಾಡಿರೋದು ಜಸ್ಟ್ ಫಾರ್ 2 lakh rupees ಅಂತ. ವಿತ್ NOC, ವಿತ್ KA ರಿಜಿಸ್ಟ್ರೇಷನ್ 2,35,000 ಕೋಟ್ ಮಾಡಿದ್ದೀವಿ. ಸೊ ಈ ವಿಡಿಯೋ ನೋಡ್ಕೊಂಡು ಬನ್ನಿ, ಖಂಡಿತ ಈ ಗಾಡಿ ನಿಮಗೆ ಫೈನಲ್ ಡೀಲಲ್ಲಿ ವಿತ್ KA ರಿಜಿಸ್ಟ್ರೇಷನ್ 2,15,000ಗೆ ಕೊಡ್ತೀನಿ. ವಿತ್ NOC ಬೇಕಂದ್ರೆ 1,80,000ಗೆ ರಿಟ್ಸ್ ಫೈನಲ್ ಕೊಡ್ತೀನಿ ಸರ್. ಓಕೆ, ಯಾರಾದರೂ ರಿಟ್ಸ್ ಕಡಿಮೆ ಬಜೆಟಲ್ಲಿ ಬೇಕು ಅನ್ನೋರಿಗೆ ಖಂಡಿತ. ಸೊ
ಮತ್ತೊಂದು ಗಾಡಿ ಇದೆ, ಟಾಟಾ ಬೋಲ್ಟ್ ಇದೆ. ಸೊ ಯಾರಿಗಾದ್ರೂ ಲೋ ಬಜೆಟ್ ಅಲ್ಲಿ ಮಾಡೆಲ್ ಗಾಡಿ ಬೇಕಂದ್ರೆ 2 ಗಾಡಿ ಇದೆ. 2016 ಮಾಡೆಲ್ ಟಾಟಾ ಬೋಲ್ಟ್, ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ಇಂಜಿನ್ ಅಲ್ಲಿ ಬರುತ್ತೆ. ಗಾಡಿ 80,000 ಚೇಂಜ್ ಓಡಿದೆ. ಗಾಡಿ ನೋಡ್ಬೋದು, ಟಾಟಾದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇದೆ ಅಂತ ಜನ ಎಲ್ಲರೂ ಈ ಗಾಡಿ ಲೈಕ್ ಮಾಡೋದು. ಇಂಟೀರಿಯರ್ ಅಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಜೊತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಲೆದರ್ ಸೀಟ್ಸ್ ಕೂಡ ಇದೆ. ಗಾಡಿ ಜಸ್ಟ್ ಬಂದಿರೋದು ಕಂಪನಿಯಿಂದ, ಸರ್ವಿಸು ಆಗಿಲ್ಲ ಇದು. ಸೊ ಇದರದ್ದು ಪ್ರೈಸ್ ನಾವು ಕೋಟ್ ಮಾಡಿರೋದು ಜಸ್ಟ್ ಫಾರ್ 3,40,000 ಅಂತ. ಸೊ ಯಾರಾದರೂ 10 ಮಾಡೆಲ್ 11 ಮಾಡೆಲ್ ಪೋಲೋ ತಗೊಳ್ಳೋಕೆ ಬದಲಿ ಈ ಗಾಡಿ ಆರಾಮಾಗಿ ಪ್ರಿಫರ್ ಮಾಡ್ಬೋದು. ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಅ ಗುಡ್ ಸೇಫ್ಟಿ ರೇಟಿಂಗ್. ಗಾಡಿ ಓಡಿಸೋಕ್ಕೂ ಚೆನ್ನಾಗಿರುತ್ತೆ, ವಿತ್ ಟರ್ಬೋ ಬರುತ್ತೆ ಗಾಡಿ ಇದು. ಸೊ ಇದರದ್ದು ಫೈನಲ್ ಪ್ರೈಸ್ ನಾವು ವಿತ್ ಟ್ರಾನ್ಸ್ಫರ್ 3,20,000ಗೆ 16 ಮಾಡೆಲ್ ಬೋಲ್ಟ್ ಕೊಡ್ತೀವಿ ಸರ್. ಓಕೆ, ನೆಕ್ಸ್ಟ್ ಸರ್ ಡ್ಯಾಟ್ಸನ್. ಸರ್ ಇನ್ನೊಂದು ಡ್ಯಾಟ್ಸನ್ ರೆಡಿ ಗೋ ಇದೆ. 2016 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್ ಇದೆ. ಅಂಡ್ ಗಾಡಿ ಓಡಿರೋದು ಜಸ್ಟ್ 58,000 ಕಿಲೋಮೀಟರ್ಸ್. ಯಾರಾದರೂ ಲರ್ನಿಂಗ್ಗೋಸ್ಕರ ಚಿಕ್ಕ ಗಾಡಿ ಬೇಕು ಅಂದ್ರೆ ಈ ಗಾಡಿ ಮಿಸ್ಸೇ ಮಾಡಬಾರ್ದು ಅಂತೀವಿ. ಒಳಗಡೆ ಇಂಟೀರಿಯರ್ ಅಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಕಂಪನಿದು ಬರುತ್ತೆ. ಒಂದು ಸ್ಮಾಲ್ ವೆಹಿಕಲ್, ಒಳ್ಳೆ ಮೈಲೇಜ್ ಬರುವಂಥ ಗಾಡಿ, ಈಸಿಲಿ 20 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಸಿಟಿಯಲ್ಲಿನೂ 14 to 16 ಮೈಲೇಜ್ ಕೊಡುತ್ತೆ. ಸೊ ಇದರದ್ದು ಪ್ರೈಸ್ ಕೋಟ್ ಮಾಡಿರೋದು ಜಸ್ಟ್ ಫಾರ್ 2,40,000 ಅಂತ. ಆ್ಯಂಡ್ ಇದರಲ್ಲಿ ಫೈನಲ್ ಪ್ರೈಸ್ ಒಂದು 2,20,000ಗೆ ಅಲಾಂಗ್ ವಿತ್ ದ ಟ್ರಾನ್ಸ್ಫರ್ ಕೊಡ್ತೀವಿ ಸರ್. ಓಕೆ, ಸೊ ನೆಕ್ಸ್ಟ್ ಸರ್ ಇನ್ನೊಂದು ಶೆವರ್ಲೆಟ್ ಸ್ಪಾರ್ಕ್ ಇದೆ. 2008 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಗಾಡಿ ನೀಟ್ ಆ್ಯಂಡ್ ಕ್ಲೀನ್ ಇದೆ, ನೋಡ್ಬೋದು. ಅರೌಂಡ್ 80,000 ಕಿಲೋಮೀಟರ್ಸ್ ಓಡಿದೆ. ಒಳಗಡೆಯಲ್ಲಿ ಇಂಟೀರಿಯರು ನೀಟ್ ಇದೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯಾನ್ಯುಯಲ್ ವಿಂಡೋಸ್ ಬರುತ್ತೆ, ವಿತ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಆ್ಯಂಡ್ ಗಾಡಿನೂ ಜಾಸ್ತಿ ವೇರಿಯಂಟರ್ ಆಗಿ ಏನೋ ಜಾಸ್ತಿ ರಫ್ಯೂಸ್ ಆಗಿಲ್ಲ, ಚೆನ್ನಾಗಿದೆ ಗಾಡಿ. ಇದರದ್ದು ಪ್ರೈಸ್ ಕೋಟ್ ಮಾಡಿರೋದು ಜಸ್ಟ್ ಫಾರ್ 1,25,000 ಅಂತ. ಆ್ಯಂಡ್ ನಮ್ಮ ವಿಡಿಯೋ ನೋಡ್ಕೊಂಡು ಬನ್ನಿ, ಖಂಡಿತ ಈ ಗಾಡಿ 1,10,000ಗೆ ವಿತ್ ಟ್ರಾನ್ಸ್ಫರ್ ಕೊಡ್ತೀವಿ ಸರ್. 1,10,000ಗೆ. ಸೊ ಟೂ ವೀಲರ್ ತಗೊಳ್ಳೋಕೆ ಬದಲಿ ಜಸ್ಟ್ 1 lakh rupees 1,10,000 ಅಲ್ಲಿ ಒಳ್ಳೆ ಗಾಡಿ ಸಿಗುತ್ತೆ. ಸೊ ಈಸಿಲಿ ಯೂಸ್ ಮಾಡ್ಕೊಂಡು ಬರ್ಬೋದು. ಹೌದು ಸರ್. ನೆಕ್ಸ್ಟ್ ಸರ್ ನ್ಯಾನೋ. ಸರ್ ಎಲ್ಲರದು ಫೇವ್ರೇಟು ಸ್ಮಾಲ್ ಕಾರ್ ಟಾಟಾ ನ್ಯಾನೋ. ಸೊ ಇದರದು 2009 ಮ್ಯಾನುಫ್ಯಾಕ್ಚರಿಂಗ್, 10 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜಿನ್ ಇರುತ್ತೆ. ಗಾಡಿ LX ವೇರಿಯಂಟ್ ಬರುತ್ತೆ, ಟಾಪ್ ಎಂಡ್ ಬರುತ್ತೆ ಗಾಡಿ. ಸೊ ಇದರದು ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಪವರ್ ಸ್ಟೇರಿಂಗ್ ಬರಲ್ಲ, ಮ್ಯಾನ್ಯುಯಲ್ ಸ್ಟೇರಿಂಗ್ ಬರುತ್ತೆ, ವಿತ್ ಲೆದರ್ ಸೀಟ್ಸ್ ಇದೆ. ಗಾಡಿ ಚೆನ್ನಾಗಿದೆ. ಯಾರಾದರೂ ಲರ್ನರ್ಸ್ಗೋಸ್ಕರ ಫಸ್ಟ್ ವೆಹಿಕಲ್ ತಗೋತಾ ಇದ್ದೀವಿ ನಾವು, ನಮಗೆ ಗಾಡಿ ಬೇಕು ಅಂದರೆ ಗಾಡಿ ತಗೊಳ್ಳಿ. 90,000 rupees ಕೋಟ್ ಮಾಡಿದ್ದೀವಿ. ನಮ್ಮ ವಿಡಿಯೋ ನೋಡ್ಕೊಂಡು ಬಂದರೆ 75,000ಗೆ ಈ ಗಾಡಿ ಫೈನಲ್ ಮಾಡಿ. 75,000ಗೆ ಅಲಾಂಗ್ ವಿತ್ ಟ್ರಾನ್ಸ್ಫರ್ ಕೊಡ್ತೀವಿ ಸರ್. ಮೇನ್ ಥಿಂಗ್ ಗಾಡಿ ಇದೆ ಅಂತಿಲ್ಲ, ಯಾವ್ದನ್ನ ಗಾಡಿ ಇರಲಿ ಪ್ರೈಸಲ್ಲಿ ಕೊಡೋದು, ಕಮ್ಮಿ ಕೊಡೋದು ಅಥವಾ ಜಾಸ್ತಿ ಕೊಡೋದು, ದಟ್ ಈಸ್ ಸೆಕೆಂಡ್ರಿ. ಒಳ್ಳೆ ಗಾಡಿ, ಕ್ವಾಲಿಟಿ ಗಾಡಿ ಕೊಡಬೇಕು, ಕ್ವಾಲಿಟಿ ಮೇಂಟೈನ್ ಮಾಡಿಕೊಂಡು ಒಂದು ಒಳ್ಳೆ ಪ್ರೈಸಲ್ಲಿ ಕೊಡಬೇಕಂತ ಆ ಉದ್ದೇಶದಿಂದ ವಿಡಿಯೋ ಮಾಡೋದು. ಯಾಕಂದರೆ ಬಂದಮೇಲೆ ಗಾಡಿಯಲ್ಲಿ ತೊಗೊಂಡು 20,000 ಖರ್ಚು ಮಾಡೋ ಥರ ಇರಬಾರ್ದು. ಕ್ವಾಲಿಟಿ ಇರಬೇಕು, ಡಾಕ್ಯುಮೆಂಟೇಷನ್ ಪರ್ಫೆಕ್ಟ್ ಇರಬೇಕು, ಇಂಜಿನ್ ಚೆನ್ನಾಗಿರಬೇಕು. ಆ ಪ್ರತಿಯೊಂದು ನೋಡಿಕೊಂಡು ಗಾಡಿ ತೊಗೊಳ್ಳೋದು. ನಾವು ಕೂಡ ನಮ್ಮ ಕಸ್ಟಮರ್ಸ್ಗೂ ಅದೇ ಥರ ಕೊಡೋದು ಸರ್. ಓಕೆ, ಪೋಲೋ ಒಂದು ತೋರಿಸ್ಬಿಡೋ ಸರ್. ಬನ್ನಿ ಸರ್. ಇವಾಗ ವೆಂಟೋ ಸರ್, ಮತ್ತೊಂದು ವೆಂಟೋ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಗಾಡಿ ಬುಕ್ ಆಗಿದೆ. 2011 ಮಾಡೆಲ್, ಡೀಸೆಲ್ ಇಂಜಿನ್, ಹೈಲೈನ್ ಟಾಪ್ ಎಂಡ್ ಇದು. ಜಸ್ಟ್ 67,000 ಹೊಡಿತು. ಅಂಡ್ ಹೇಳ್ಬೇಕಂದ್ರೆ ಈ ಗಾಡಿ ಇನ್ನು ಯಾರು ತಗೊಂಡಿದ್ದಾರೆ ಅವ್ರು ಇನ್ನೂ ನೋಡಲೇ ಇಲ್ಲ ಗಾಡಿ. ಅವ್ರು ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದಾರೆ ಗಾಡಿನ. ಸೊ ಕಮ್ಮಿ ಹೊಡಿತು, ಚೆನ್ನಾಗಿತ್ತು ಡೀಸೆಲ್ ಗಾಡಿ ಇದೂನು. ಸೊ ಇದರದ್ದು ನಾವು ಪ್ರೈಸ್ ಕೋಟ್ ಮಾಡಿದ್ದು ಒಂದು 3,20,000 ಹಾಕಿದ್ವಿ. 3 lakh rupeesಗೆ ಈ ಗಾಡಿ ಕೊಟ್ಟಿದ್ದೀವಿ. ಡೀಸೆಲ್ ಇಂಜಿನ್, ಟಾಪ್ ಎಂಡ್ ಗಾಡಿ ಇದೆ. ಸೊ ನೆಕ್ಸ್ಟ್ ಇನ್ನೂ ರ್ಯಾಪಿಡ್ಗಳು ಬರ್ತಾ ಇದೆ, ಟೊಯೋಟಾ ಇನೋವಾ ಬರುತ್ತೆ ಲೋ ಬಜೆಟಲ್ಲಿ, ಸಾಕಷ್ಟು ಗಾಡಿಗಳು ಬರ್ತಾ ಇರುತ್ತೆ. ಸೊ ಇದನ್ನು ಎಲ್ಲ ಗಾಡಿ ನಾವು ಯಾವ್ದು ತೋರಿಸಿದ್ದೀವಿ, ಇದರದ್ದು ಮಾಹಿತಿ ಬೇಕಂದರೆ ನಮ್ಮ ವಾಟ್ಸಪ್ ಕ್ಯಾಟ್ಲಾಗಲ್ಲಿ ಎಲ್ಲ ಗಾಡಿದು ಡೀಟೇಲ್ಸ್ ಚೆಕ್ ಮಾಡ್ಕೋಬೋದು. ಸೊ ಕ್ಯಾಟ್ಲಾಗ್ ಎಲ್ಲಿ ಸಿಗುತ್ತೆ ಅಂದರೆ ನಮ್ಮ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನಮ್ಮ ಕ್ಯಾಟ್ಲಾಗ್ ಚೆಕ್ ಮಾಡಿ, ಅದರಲ್ಲಿ ಈ ಎಲ್ಲ ಗಾಡಿದು ಡೀಟೇಲ್ಸ್ ಇರುತ್ತೆ. ಡೈಲಿ ಅಪ್ಡೇಟು ಆಗ್ತಾ ಇರುತ್ತೆ. ನೈಟ್ 11 PM ಅಪ್ಡೇಟ್ ಮಾಡ್ತೀವಿ, ಹೊಸ ಗಾಡಿ ಯಾವ ಬರುತ್ತೆ ಅಂತ. ಸೇಲ್ ಆಗಿದ ತಕ್ಷಣ ರಿಮೂವ್ ಮಾಡ್ತೀವಿ. ಸೊ ಎಲ್ಲ ಗಾಡಿದು ಮಾಹಿತಿ ಸಿಗ್ತಾ ಇರುತ್ತೆ. ಆ್ಯಂಡ್ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಏನಿದೆ, ನಾನೇ ಸಂಚಾರಿ ಅವರಿಗೆ ನೀವು ಎಲ್ಲರೂ ಫಾಲೋ ಮಾಡಿ. ನಮ್ಮ ಸಪೋರ್ಟ್ ಅವ್ರಿಗೆ ಇರಲೇಬೇಕು. ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸು, ನಮ್ಮ ಫಾಲೋವರ್ಸು ಅಥವಾ ನಮ್ಮ ವಿಡಿಯೋ ನೋಡ್ತಿರೋರು ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ದಾರೆ ಎಲ್ಲ ಹೋಗಿ ಇಟ್ ವಿಲ್ ನಾಟ್ ಟೇಕ್ ಈವನ್ 5 seconds ಒಂದು ಸಬ್ಸ್ಕ್ರೈಬ್ ಅಂತ ಮಾಡಿದ್ರೆ ದಟ್ ವಿಲ್ ಮೋಟಿವೇಟ್ ಅಸ್. ನಮಗೆ ಅದನ್ನು ನೋಡ್ಬಿಟ್ಟು ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಕೊಡುತ್ತೆ ಅದನ್ನು. ಓಕೆ ಸರ್, ಇವಾಗೆಲ್ಲ ಗಾಡಿ ಬಗ್ಗೆ ಅಂತೂ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀವಿ ಸರ್. ಈಗ ತುಂಬ ಜನ ಏನು ಹೇಳ್ತಾರೆ, ಸೊ ಲೋನಲ್ಲಿ ಬೇಕು ಅಂತ ಹೇಳ್ತಾರೆ. ಸೊ ಲೋನ್ ಯಾವ ರೀತಿ ಅಂತ ಸರ್? ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಲೋನ್ಗೆ ಯಾವತ್ತು ಪ್ರಮೋಟೇ ಮಾಡಿಲ್ಲ, ಯಾಕಂದರೆ ಮಾಡೋದಿಲ್ಲ. ಬಟ್ ಕೆಲವೊಂದು ಜನಗೆ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಲೋನ್ ಫೆಸಿಲಿಟಿ ಕೂಡ ಇದೆ ನಮ್ಮಲ್ಲಿ. 2010 ಮಾಡಲಿಂದ ಪೆಟ್ರೋಲ್ ಗಾಡಿಗಾಗುತ್ತೆ, 11 ಮಾಡಲಿಂದ ಡೀಸೆಲ್ ವೆಹಿಕಲ್ಗಾಗುತ್ತೆ. ಥ್ರೂ ಔಟ್ ಬ್ಯಾಂಗ್ಳೂರ್ ವಿತಿನ್ 100 kilometers ಬೆಂಗಳೂರಿಂದನೂ ಮಾಡ್ತೀವಿ ಲೋನು. ಸೊ ಲೋನ್ ಬೇಕಂದರೆ 3 things ಸಿಂಪಲ್ ರಿಕ್ವೈರ್ಮೆಂಟ್ ಇರುತ್ತೆ. ಅವ್ರದ್ದು ಸಿಬಿಲ್ ಚೆನ್ನಾಗಿರಬೇಕು, ಅಬೌವ್ 700 ಇರಬೇಕು. ಬ್ಯಾಂಗ್ಳೂರ್ ಅಡ್ರೆಸ್ ವಿತಿನ್ 100 kilometers ಇದ್ರೂ ಲೋನ್ ಆಗುತ್ತೆ. ಆ್ಯಂಡ್ ಅವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಚೆನ್ನಾಗಿರಬೇಕು.
ಸಿಬಿಲ್ ಇಶ್ಯೂ ಇರಬಾರ್ದು, ಚೆಕ್ ಬೌನ್ಸು, ಪೆಂಡಿಂಗ್ ಡ್ಯೂಸ್ ಇಲ್ಲ ಅಂದರೆ ಈಸಿಲಿ ಅಪ್ ಟು 90% ಎಲ್ಲ ಗಾಡಿಗೂ ಫಂಡಿಂಗ್ ಆಗುತ್ತೆ 2010 ಮಾಡಲಿಂದ. ಸೊ ಲೋನ್ ಫೆಸಿಲಿಟಿನೂ ಕೂಡ ಆರಾಮಾಗಿ ಯೂಸ್ ಮಾಡಿ ತೊಗೋಬೋದು. ಸೊ ನನ್ನ ಕಡೆಯಿಂದ ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ ಲೋನ್ಗೂ, ಮತ್ತು ಆ ವಾರಂಟೀಸ್ಗೂ ನಾವು ಪ್ರಮೋಟ್ ಮಾಡಲ್ಲ. ಯಾಕಂದರೆ ನಮ್ಮ ಕಸ್ಟಮರ್ ಬಂದರೆ ಗಾಡಿ ಚೆಕ್ ಮಾಡಿದ್ರೆ ಸಣ್ಣ ಡೌಟ್ ಇದ್ರೂ ಆರಾಮಾಗಿ ಚೆಕ್ ಮಾಡಿಸಿ ಸರ್, ಮೆಕ್ಯಾನಿಕ್ಗೆ ಕರ್ಕೊಂಡು ಬನ್ನಿ ಅಥವಾ ಶೋರೂಮ್ ತೊಗೊಂಡೋಗಿ ಸರ್ ಅಂತೀವಿ. ಬಿಕಾಸ್ ನಮ್ಮ ಗಾಡಿ ಮೇಲೆ ನಮಗೆ ಡೌಟ್ ಇರಲ್ಲ, ಅಂದರೆ ನಾವು ದುಡ್ಡು ಹಾಕಿ ತೊಗೊಂಡ್ಬಂದಿರ್ತೀವಿ, ಬೇರೆಯವ್ರ ಗಾಡಿ ನಿಲ್ಲಿಸಿ ನಾವು ಸೇಲ್ ಮಾಡೋದಿಲ್ಲ. ಸೊ ಅದೇ ಥರ ನಮ್ಮ ಕಸ್ಟಮರ್ ಬಂದ್ರೂ ದೇ ಆರ್ ಆಟ್ ಲಿಬರ್ಟಿ, ಎಲ್ಲಿ ಬೇಕಾದರೂ ತೋರಿಸಿ, ಬಿಕಾಸ್ ದೇ ಆರ್ ನಾಟ್ ಆ್ಯಸ್ ಅ ಕಸ್ಟಮರ್. ನಮಗೆ ಬಂದರೆ ಕಸ್ಟಮರು ಒಂದು ಫ್ರೆಂಡ್ಲಿ ಬರ್ತಾರೆ, ಅವ್ರು ಬರೋದು ನಮ್ಗೆ ಗೊತ್ತಿರೋರ ಥರ ಬರ್ತಾರೆ. ಸೊ ಅದನ್ನು ಟ್ರಾನ್ಸ್ಪರೆನ್ಸಿ ನಾವು ಮೇಂಟೈನ್ ಮಾಡಲೇಬೇಕು, ನಾವು ಮಾಡೇ ಮಾಡ್ತೀವಿ ಸರ್. ಓಕೆ, ಜೊತೆಗೆ ಇವ್ರದ್ದು ಒಂದು ಇನ್ಸ್ಟಾಗ್ರಾಮ್ ಚಾನೆಲ್ ಕೂಡ ಇದೆ, ಸಾದತ್ ಕಾರ್ಸ್ ಅಂದ್ಬಿಟ್ಟು. ಸೊ ಅದ್ರದ್ದು ಕೂಡ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಮತ್ತು ನೀವು ಈಗೇನು ನೋಡ್ತಾ ಇದ್ದೀರಾ ವೀಡಿಯೋದಲ್ಲಿ, ಸೊ ನಿಮಗೆ ವೀಡಿಯೋದಲ್ಲೂ ಕೂಡ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಆ ಚಾನಲ್ಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಇವ್ರದ್ದು ತುಂಬಾ ರೇರ್ ಆಗಿ ವೀಡಿಯೋ ಮಾಡೋಂಥದ್ದು. ಯಾಕಂದರೆ ಇವರು ಸ್ಟಾಕ್ಸ್ ಇಲ್ಲ ಅಂದರೆ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಸ್ಟಾಕ್ಸ್ ಫುಲ್ ಕಂಪ್ಲೀಟ್ ಆಗಿ ಬಂದಾಗ ಮಾತ್ರ ನೀವು ವೀಡಿಯೋ ಮಾಡೋಂಥದ್ದು. ಸೊ ಇವ್ರ ಹತ್ರ ಬರುವಂಥ ಪ್ರತಿಯೊಂದು ಸ್ಟಾಕ್ಸ್, ನೀವು ಅರೈವಲ್ ಆಗಿರ್ಬೋದು ಅಥವಾ ಅವೈಲೇಬಲ್ ಸ್ಟಾಕ್ಸ್ ಇರ್ಬೋದು, ಎಲ್ಲನೂ ಕೂಡ ನಿಮಗೆ ಕ್ಯಾಟ್ಲಾಗಲ್ಲಿ ಸಿಗುತ್ತೆ. ಮತ್ತು ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಒಂದೊಂದು ವೀಡಿಯೋ ಕೂಡ ನಿಮಗೆ ಇಂಡಿವಿಜುವಲ್ ಆಗಿ ನಿಮಗೆ ಅಪ್ಲೋಡ್ ಆಗುತ್ತೆ. ಇವರ ಒಂದು ಇನ್ಸ್ಟಾಗ್ರಾಮ್ ಚಾನಲ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ರೆಗ್ಯುಲರ್ ಅಪ್ಡೇಟ್ ಸಿಗುತ್ತೆ. ಸಾದತ್ ಕಾರ್ಸ್ ವಿಡಿಯೋ ಮಾಡಿ ಅಂತ ವಾರ ಪೂರ್ತಿ ಕಮೆಂಟ್ ಮಾಡ್ತಾ ಇರ್ತೀರಲ್ಲ. ಸೊ ಇವರ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡಿದ್ರೆ ಸೊ ಆ ಕಮೆಂಟು ಖಂಡಿತವಾಗಿ ಕಡಿಮೆ ಆಗುತ್ತೆ. ಯಾಕಂದರೆ ನಿಮ್ಗೆ ಏನು ಅಪ್ಡೇಟ್ ಬೇಕು ಎಲ್ಲನೂ ಕೂಡ ಇವ್ರ ಚಾನಲಲ್ಲಿ ಸಿಗುತ್ತೆ. ಸರ್ ಇನ್ನೊಂದು, ಎಲ್ಲರೂ ಕಾರ್ ತೊಗೊಳಕ್ಕಂತಾನೆ ಇಲ್ಲ, ತುಂಬ ಜನ ಕಾರ್ ಇನ್ಕ್ವೈರಿನೂ ಮಾಡ್ತಾರೆ. ಏನಾದರೂ ಗೊತ್ತಾಗಿಲ್ಲ ಅಂದ್ರೂ ನಮ್ಮ ವಾಟ್ಸಪ್ ನಂಬರ್ ಇದೆ, ಆರಾಮಾಗಿ ಮೆಸೇಜ್ ಮಾಡಿ. ನಿಮ್ಗೆ ಏನು ಕ್ವೈರಿ ಇದ್ರೂ ಅದನ್ನು ಅಡ್ರೆಸ್ ಮಾಡೇ ಮಾಡ್ತೀವಿ. ಕಾರ್ ತಗೊಳ್ಳೋಕ್ಕೆ ಅಂತಾನೆ ನಮ್ಮ ಹತ್ರ ಬರಬೇಕಂತ ಇಲ್ಲ, ಏನಿದ್ರು ಕೂಡ ವಿ ಆರ್ ಓಪನ್ ಫಾರ್ ಎನಿ ಕ್ವೆರಿ. ಥ್ಯಾಂಕ್ ಯು ಸರ್. ಶೋರ್ ಸರ್, ಇಷ್ಟೊತ್ತು ಸರ್ ನಿಮ್ಮ ಒಂದು ಒಳ್ಳೆ ಪ್ರೀಸಿಯಸ್ ಟೈಮ್ ಅಂತ ಹೇಳ್ಬೋದು, ಅತ್ಯಮೂಲ್ಯ ಸಮಯ ಕೊಟ್ಟು ಎಲ್ಲ ಗಾಡಿ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀರಾ. ಸೊ ನನ್ನ ಕಡೆಯಿಂದ ಮತ್ತು ನನ್ನ ಸಬ್ಸ್ಕ್ರೈಬ್ ಕಡೆಯಿಂದ ಇವತ್ತು ವಿಡಿಯೋ ಮಾಡ್ತಿರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಸರ್. ಬಾಯ್ ಸರ್. ಬಾಯ್.